Hello students, welcome to Mokshika Academy. So in this video, we are going to learn regarding ratio analysis. So management accounting ಅಲ್ಲಿ ನಿಮಗೆ ratio analysis ಅನ್ನೋ ಒಂದು part ಇದೆ. So this is very important part. So because I hope all the universities, whether VTU, whether Bangalore, Mysore, so ಎಲ್ಲ ಯೂನಿವರ್ಸಿಟಿಯಲ್ಲೂ ಕೂಡ ರೇಷಿಯೋ ಅನಾಲಿಸಿಸ್ ಅನ್ನೋ ಒಂದು ಟಾಪಿಕ್ ಕಾಮನ್ ಆಗಿರುತ್ತೆ. ಸೊ ಕಾಮನ್ ಆಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 20 ಮಾರ್ಕ್ಸ್ ಫ್ರಮ್ ದಿಸ್ ಸೆಕ್ಷನ್. ಓಕೆ, ಸೊ ಈ ರೇಷಿಯೋ ಅನಾಲಿಸಿಸ್ ಹೋಗೋದು ಮುಂಚೆ ಕೆಲವೊಂದು ಕೀ ಪಾಯಿಂಟ್ಸ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಏನಿದು ಕೀ ಪಾಯಿಂಟ್ಸು? ಸೊ ನಾನು ಹೇಳ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೇಷಿಯೋ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ರೇಷಿಯೋ ಇಸ್ ನಥಿಂಗ್ ಬಟ್ a difference between two variables. So for example, ನಿಮಗೆ ಈಗ suppose if you have 2 rupees and your friend has 1 rupee. So for example, suppose if your friend has 20 rupees and you has 10 rupees. So what is the ratio between your friend and you ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ಡೈರೆಕ್ಟ್ ಆಗಿ so you will say, so 0 will cancel, sir, 2:1 sir. So what is the 2:1? So one part is your friend is having and 2 part is you is having. So that means, so you are having, so 1 part more than your friends. Okay, 1 part more than your friends. That's how it works. So ratio ಅಂತ ಹೇಳಿದ್ರೆ ಆ ರೀತಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬಿಸ್ನೆಸ್ ಅಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ಕರೆಂಟ್ ಅಸೆಟ್ಸ್ ಟು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಇಲ್ಲಿ 3:2 ಅಂತ ಇರುತ್ತೆ ಅನ್ಕೊಳ್ಳಿ. ಓಕೆ, 3:2 ಅಂತ ಹೇಳಿದ್ರೆ 3 parts is current assets is having and 2 parts is current liabilities is having. So you know that, so 2:2 means so equal parts. Okay, normally current assets 2 lakh rupees ಇದೆ, current liabilities 2 lakh rupees ಇದೆ ಅಂದಾಗ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಬ್ಯಾಲೆನ್ಸ್ ನಿಮಗೆ ಬ್ಯಾಲೆನ್ಸ್ ಆಗಿ ನಿಮಗೆ ಬಿಸ್ನೆಸ್ ಅಲ್ಲಿ ರನ್ ಆಗುತ್ತೆ. ಸಪೋಸ್ ಕರೆಂಟ್ ಅಸೆಟ್ಸ್ ಜಾಸ್ತಿ ಇದೆ. ಕರೆಂಟ್ ಅಸೆಟ್ಸ್ ಇಲ್ಲಿ ಏನಾಗಿದೆ? 3 ಪಾರ್ಟ್ಸ್ ಇದೆ, ಅಂದ್ರೆ 3 lakh ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ಸ್ ಇಸ್ ಹ್ಯಾವಿಂಗ್ 3 lakh and current liabilities is having 2 lakh. That is also good. Okay, current assets is having, you have more money. Okay, you have more money ಅಂತ ಹೇಳ್ಬೋದು. ಸಪೋಸ್ ನಿಮ್ಗೆ ಏನಾದ್ರು 3:2 ಅಂತ ಹೇಳಿದಾಗ, ಓಕೆ ಸಾರಿ 2:3 ಅಂತ ಹೇಳಿದಾಗ you have only current assets 2 lakh but current liabilities is more. Okay, when the liabilities is more, you can by looking at, you can say that, so the position of the financial position of the company is very bad ಅಂತ ನೀವು ಹೇಳ್ಬೋದು. ಈ ರೀತಿ ಡಿಸಿಷನ್ ಮೇಕಿಂಗ್ ಮಾಡೋ ಪರ್ಪಸ್ಗೋಸ್ಕರ ನಾವೇನ್ ಮಾಡ್ತೀವಿ? ರೇಷಿಯೋ ಅನಾಲಿಸಿಸ್ ನ ಯೂಸ್ ಮಾಡ್ತೀವಿ, ಯಾವುದಕ್ಕೂ ಅಲ್ಲ. ಸೊ ಮೇನ್ ಪರ್ಪಸ್ ಏನು? ಡಿಸಿಷನ್ ಮೇಕಿಂಗ್. ಸೊ ಡಿಸಿಷನ್ ಮೇಕಿಂಗ್ ಮ್ಯಾನೇಜರ್, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಥವಾ ಫೈನಾನ್ಷಿಯಲ್ ಮ್ಯಾನೇಜರು ಏನ್ ಮಾಡ್ಬೇಕಾಗತ್ತೆ? ಡಿಸಿಷನ್ಸ್ ತಗೋಬೇಕಾಗತ್ತೆ. ಸೊ ಡಿಸಿಷನ್ಸ್ ತಗೋಬೇಕಾದ್ರೆ ಯಾವ ರೀತಿ ತಗೋತಾರೆ ಅನ್ನೋದನ್ನ ನಾವಿಲ್ಲಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊತೀವಿ. ಸೊ ಈ ರೇಷಿಯೋಸ್ ಅಂತ ಹೇಳಿದಾಗ ಯು ಹ್ಯಾವ್ ಪ್ಲೆಂಟಿ ಆಫ್ ರೇಷಿಯೋಸ್. ಓಕೆ, ಎಕ್ಸ್ಕ್ಯೂಸ್ ಮೀ, you have plenty of ratios, that is more than 50 ratios ಇದೆ. ಸೊ ಎಲ್ಲ ರೇಷಿಯೋಸ್ ನೋಡ್ಕೋಬೇಕಾ ನಾವು for the exam point of view. Okay, so if you are a manager, then you have to remember all the formulas. Since you are a student, so for the sake of examination ಕೆಲವೊಂದು ರೇಷಿಯೋಸ್ ನ ನೀವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಓಕೆ, ಸೊ ಅದನ್ನ ನಾನು ಇಂಪಾರ್ಟೆಂಟ್ ರೇಷಿಯೋಸ್ ಇಲ್ಲಿ ಬರ್ತಿದ್ದೀನಿ. ಓಕೆ, ಮೇಜರ್ ಇಂಪಾರ್ಟೆಂಟ್ ರೇಷಿಯೋಸ್ ಇದನ್ನ ಬಿಟ್ಟು ಕೂಡ ಬರ್ಬೋದು, ನಿಮಗೆ ಬರೋದಿಲ್ಲ ಅಂತಲ್ಲ, ಇದನ್ನ ಬಿಟ್ಟು ಕೂಡ ಬರ್ಬೋದು. ಬಟ್ ಇವಿಷ್ಟು ನೀವು ಆಲ್ವೇಸ್ ಯು ಶುಡ್ ರಿಮೆಂಬರ್, ಯು ಶುಡ್ ಕೀಪ್ ಇಟ್ ಇನ್ ಮೈಂಡ್ ಆಲ್ವೇಸ್. ವೆನೆವರ್ ಇಫ್ somebody asks what is current ratio, you should say current asset divided by current liabilities ಅಂದ್ರೆ ಹೇಳೋ ರೀತಿ ನೀವು ಒಂದು ಕೇಪಬಿಲಿಟಿ ಇರಬೇಕು. ಓಕೆ, ಸೊ ಆ ರೀತಿ ಬಂದಾಗ ನಿಮಗೆ ಫಸ್ಟ್ ಬರೋದು ಲಿಕ್ವಿಡಿಟಿ ರೇಷಿಯೋಸ್ ಬರುತ್ತೆ, ಲಿವರೇಜ್ ರೇಷಿಯೋಸ್, ಟರ್ನ್ ಓವರ್ ರೇಷಿಯೋಸ್ ಅಂಡ್ ಪ್ರಾಫಿಟಬಿಲಿಟಿ ರೇಷಿಯೋಸ್. bifurcated 4 ratios here. Okay, so major liquidity ratio, that means cash ratio. Okay, cash ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾವ್ದು ಬರುತ್ತೆ? ಕರೆಂಟ್ ಅಸೆಟ್ ಅಂಡ್ ಕರೆಂಟ್ ರೇಷಿಯೋ ಅಂಡ್ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ಇವೆರಡು ನೀವು ಇಂಪಾರ್ಟೆಂಟ್ ತಿಳ್ಕೊಂಡಿರ್ಬೇಕು, ಅಂದ್ರೆ ಯು ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ನೆಕ್ಸ್ಟ್ ಲಿವರೇಜ್ ರೇಷಿಯೋ ಅಂತ ಬಂದಾಗ ಡೆಟ್ ಈಕ್ವಿಟಿ, ಡೆಟ್ ಟು ಕ್ಯಾಪಿಟಲ್, ಇಂಟ್ರೆಸ್ಟ್ ಕವರೇಜ್ ಅಂಡ್ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋಸ್. ಅಂಡ್ ಟರ್ನ್ ಓವರ್ಸ್ ಅಂತ ಬಂದಾಗ inventory turnover, stock turnover or inventory turnover, both are same. Okay, stock turnover or inventory turnover ಅಂತ ಹೇಳ್ತೀವಿ. debtors ratio ಅಂತ ಹೇಳ್ತೀವಿ, creditors ratios ಅಂತ ಹೇಳ್ತೀವಿ, total assets, working capital ratio, turnover ratio and fixed asset turnover ratio. And when it's come to profitability ratio, it is
related to the profit, that is gross profit, net profit, operating ratio, expense ratio. And since you can see this, all these you can see in only P&L account. Okay, all these ratios you can get it through P&L account ಮಾತ್ರ. P&L account ನೋಡಿದ್ರೆ ಮಾತ್ರ ನಿಮ್ಗೆ ಇವೆಲ್ಲ ಸಿಗೋದು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗೋಲ್ಲ ಇವೆಲ್ಲ. ಓಕೆ, ಅದೇ ರೀತಿ ಇಲ್ಲಿ ಪ್ರಾಫಿಟಬಿಲಿಟಿ ಅಂತ ಬಂದಾಗ ರಿಟರ್ನ್ಸ್ ಕೂಡ ಇರುತ್ತೆ. ಅದು ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಈಕ್ವಿಟಿ ಅಂಡ್ ಪ್ರೈಸ್ ಅರ್ನಿಂಗ್ ರೇಷಿಯೋ. ಇವಿಷ್ಟು ಫಾರ್ಮುಲಾ ನೀವೇನ್ ಮಾಡಬೇಕಾಗುತ್ತೆ, ಯು ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಅಂಡ್ ಐ ವಿಲ್ ಟೆಲ್ ಯು ದ ಡಿಫರೆನ್ಸಸ್ ಹಿಯರ್. ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ ನೋಡಿ. ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿದ್ರೆ ಜಸ್ಟ್ ನೌ ಐ ಗೇವ್ ಒನ್ ಎಕ್ಸಾಂಪಲ್ ಹಿಯರ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಕರೆಂಟ್ ಅಸೆಟ್ಸ್ ಇಸ್ 3 lakh ಅಂಡ್ ಕರೆಂಟ್ ಲಯಬಿಲಿಟೀಸ್ 2 lakh ಅಂತ ಹೇಳ್ತೀವಿ. So you can write it as 3:2. So you will write is to 2. Okay, you will write is to 2, or you can divide. You can divide as 1.5. So if you divide 3 divided by 2, it will become 1.5. Now is to 1 anta ನೀವು ಹಾಕಬೇಕಾಗುತ್ತೆ. ಅಂದ್ರೆ 1.5 ಅಂದ್ರೆ is nothing but 3 ಅಂತಾನೆ ತಿಳ್ಕೊಳ್ಳಿ. ಇನ್ನೂ ಈಸಿ ಆಗುತ್ತೆ ಅಂತ ಹೇಳಿದ್ರೆ 1,50,000 ಇದೆ, ಇಲ್ಲಿ 1 lakh ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, 1.5:1 ಅಂತಾನೆ ಬರುತ್ತೆ. ನಿಮಗೆ ಡಿವೈಡ್ ಮಾಡೋದು ಕೂಡ ನಿಮಗೆ ಈ ರೀತಿ ಬರುತ್ತೆ. ಬಟ್ ಇಲ್ಲಿ ಮೇಜರ್ ಕಾನ್ಸೆಪ್ಟ್ ಏನಂತಂದ್ರೆ, ಯಾವಾಗ ಲಿಕ್ವಿಡಿಟಿ ರೇಷಿಯೋಸ್ ಬರುತ್ತೆ ಅಲ್ಲಿ is to 1 ಅಂತ ಹೇಳ್ಬೇಕು, ಅಂದ್ರೆ ಕಂಪ್ಯಾರಿಸನ್ ಮಾಡಬೇಕು. ನೆಕ್ಸ್ಟ್ ಲಿವರೇಜ್ ರೇಷಿಯೋಸ್ ಅಂತ ಬರುತ್ತೆ ನಿಮಗೆ. ಸೊ ಲಿವರೇಜ್ ರೇಷಿಯೋಸ್ ಅಲ್ಲೂ ಕೂಡ ನೀವೇನ್ ಮಾಡ್ತೀರಾ, ಎಕ್ಸ್ಕ್ಯೂಸ್ ಮೀ. ಓಕೆ, ಸೊ ಲಿವರೇಜ್ ರೇಷಿಯೋಸ್ ಅಲ್ಲಿ ನಾವು ಡೆಟ್ ಈಕ್ವಿಟಿ ರೇಷಿಯೋ ನೋಡ್ತೀವಿ. ಇಲ್ಲೂ ಅಷ್ಟೇ ಡೆಪ್ಟಿಗೂ ಈಕ್ವಿಟಿಗೂ ಇರ್ತಕ್ಕಂಥ ಡೆಪ್ಟ್ ಎಷ್ಟಿದೆ ಬ್ಯಾಲೆನ್ಸ್, ಈಕ್ವಿಟಿ ಎಷ್ಟಿದೆ ಬ್ಯಾಲೆನ್ಸ್ ಅಂತ ನಾವೇನ್ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ ಲಿವರೇಜ್ ರೇಷಿಯೋಸ್. ಬಟ್ ಇನ್ವೆಂಟರಿ ರೇಷಿಯೋಸ್ ಬಂದಾಗ ನಾವು ಟೈಮ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ವೆಂಟರಿ ಅಂತ ಬಂದಾಗ ನೋಡಿ, ಇಲ್ಲಿ is to 1 ಅಂತ ಹಾಕ್ತೀವಿ. ಏನೇ ಆನ್ಸರ್ ಬಂದ್ರು ನಾವು is to 1 ಅಂತ ಹಾಕ್ತೀವಿ, ಇಲ್ಲಿ ಟೈಮ್ಸ್ ಅಂತ ಹಾಕ್ತೀವಿ. ಅಂಡ್ ಪ್ರಾಫಿಟಬಿಲಿಟಿ ರೇಷಿಯೋ ಬಂದಾಗ ನಾವು ಯಾವಾಗಲೂ into 100 ಹಾಕ್ತೀವಿ. ಇದನ್ನ ಯಾವಾಗ ನಾವು ಪರ್ಸೆಂಟೇಜ್ ಅಲ್ಲಿ ಹೇಳ್ತೀವಿ. ಪ್ರಾಫಿಟಬಿಲಿಟಿ ರೇಷಿಯೋ ಏನ್ ಹೇಳ್ತೀವಿ, ಪರ್ಸೆಂಟೇಜ್ ಅಲ್ಲಿ ಹೇಳ್ತೀವಿ. ಲಿಕ್ವಿಡಿಟಿ ರೇಷಿಯೋ ಏನ್ ಹೇಳ್ತೀವಿ, is to 1 ಅಂತ ಹೇಳ್ತೀವಿ. ಟರ್ನ್ ಓವರ್ ರೇಷಿಯೋಸ್ ಏನ್ ಹೇಳ್ತೀವಿ, ಟೈಮ್ಸ್ ಅಂತ ಹೇಳ್ತೀವಿ. ಓಕೆ, ಇವಿಷ್ಟು ಇಂಟ್ರೊಡಕ್ಷನ್ ಅಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಫಾರ್ಮುಲಾ ತೋರಿಸ್ತೀನಿ ನಿಮಗೆ, ಸೊ ಯಾವ ರೀತಿ ಫಾರ್ಮುಲಾ ಇದೆ ಅಂತ. ಸೊ ಅದನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಗೂಗಲ್ ಡ್ರೈವ್ ಅಲ್ಲಿ, ನೀವು ಅದನ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಷ್ಟು ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ನಾವು ರೇಷಿಯೋ ಅನಾಲಿಸಿಸ್ ಪ್ರಾಬ್ಲಮ್ ನ ಮಾಡ್ಲಿಕ್ಕೆ ಸಾಧ್ಯ. ಸೊ ಫಾರ್ಮುಲಾ ಅಷ್ಟೇ ತುಂಬಾ ಈಸಿ. ಓಕೆ, ಇಲ್ಲಿ ಬಂದ ತಕ್ಷಣ ನೋಡಿ, ಇಲ್ಲಿ ಗ್ರಾಸ್ ಪ್ರಾಫಿಟ್, ಇಲ್ಲಿ ಪ್ರಾಫಿಟಬಿಲಿಟಿ ರೇಷಿಯೋ ಬಂದಾಗ ಇಲ್ಲಿ ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಡಿವೈಡೆಡ್ ಬೈ ನೆಟ್ ಸೇಲ್ಸ್, ಇದೆಲ್ಲ ಏನು ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಆಲ್ವೇಸ್ ಯು ಕ್ಯಾನ್ ಈಸಿಲಿ ರಿಮೆಂಬರ್, ರೈಟ್? ವೆನ್ ಇಟ್ಸ್ ಕಮ್ ಟು ಪ್ರಾಫಿಟಬಿಲಿಟಿ ರೇಷಿಯೋ ಏನು, ಗ್ರಾಸ್ ಪ್ರಾಫಿಟ್ ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ into 100, net profit divided by net sales into 100, operating profit divided by net sales into 100. So into 100 divided by net sales ಅಂತ ಹಾಕೊಂಡ್ರೆ ನಿಮಗೆ ಈಸಿಯಾಗಿ ಪ್ರಾಫಿಟಬಿಲಿಟಿ ರೇಷಿಯೋಸ್ ಬರುತ್ತೆ. ಸೊ ಇದೇ ರೀತಿ ಕೆಲವೊಂದಕ್ಕೆ ಅದರದೇ ಆದಂತಹ ಒಂದು ಸಿಂಪಲ್ ಮೆಥಡ್ಸ್ ಇರುತ್ತೆ, ಅದನ್ನ ಫೈಂಡ್ ಔಟ್ ಮಾಡಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ. ಓಕೆ, ಸೊ ಐ ವಿಲ್ ಎಕ್ಸ್ಪ್ಲೈನ್ ದ ಫಾರ್ಮುಲಾಸ್. ಓಕೆ, ಸೊ ಫಾರ್ಮುಲಾಸ್ ಹಿಂಗ್ ನೋಡ್ತಾ ಬರೋಣ ಯಾವ ರೀತಿ ಬರುತ್ತೆ ಅಂತ. ಸ್ಟೂಡೆಂಟ್ಸ್, ಸೊ ಇಲ್ಲಿ ಡಿಫ್ರೆಂಟ್ ನೇಮ್ ಇದೆ. ಅಂದರೆ ಇಲ್ಲಿ ಶಾರ್ಟ್ ಟರ್ಮ್ ಫೈನಾನ್ಷಿಯಲು, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಂತೆಲ್ಲ ಇದೆ. ಸೊ ಅದು ಕೂಡ ಕರೆಕ್ಟೇ. ಸೊ ನಾನು ನಿಮಗೆ ಸಿಂಪಲ್ ಆಗಿ ನಾನು ಅಲ್ಲಿ ಲಿಕ್ವಿಡಿಟಿ, ಲಿವರೇಜ್, ಆಕ್ಟಿವಿಟಿ ರೇಷಿಯೋಸ್ ಅಂತ ಬರೆದಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫಸ್ಟ್ ಟೈಮ್ ಬರುತ್ತೆ ಕರೆಂಟ್ ರೇಷಿಯೋ ಬರುತ್ತೆ. ಸೊ ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ಏನು, ಫಾರ್ಮುಲಾ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ನೆಕ್ಸ್ಟ್ ಲಿಕ್ವಿಡ್ ರೇಷಿಯೋ ಅಂತ ಹೇಳ್ತೀವಿ, ಅಥವಾ ಕ್ವಿಕ್ ರೇಷಿಯೋ ಅಂತ ಹೇಳ್ತೀವಿ, ಆಸಿಡ್ ಟೆಸ್ಟ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಎವ್ರಿಥಿಂಗ್ ಈಸ್ ಸೇಮ್. That is liquid ratio divided by current liabilities. ನೋಡಿ, liquid asset divided by current liabilities. liquid asset ಅಂತ ಹೇಳಿದ್ರೆ ನಿಮ್ಮ ಕರೆಂಟ್ ಅಸೆಟ್ ಏನಿದೆ ಮೈನಸ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ಟಾಕ್ ಹಾಗೂ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇವೆರಡನ್ನ ನೀವು ಕರೆಂಟ್ ಅಸೆಟ್ನಿಂದ ಮೈನಸ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಲಿಕ್ವಿಡ್ ಅಸೆಟು ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ನೋಡ್ಬೋದು ಆಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಅಂತ ಹೇಳ್ತಿದೆ. ಸೊ ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ರೇಷಿಯೋ ಹಿಯರ್, ದಟ್ ಈಸ್ ಇನ್ವೆಂಟರಿ ಆರ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತೀವಿ. ಸೊ ನಾನು ಟರ್ನ್ ಓವರ್ ರೇಷಿಯೋಸಲ್ಲಿ ಫಸ್ಟ್ ಒನ್ ಬರೆದಿದೆ, ಅದು ದಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಂಟ್ರಿ. ಯಾವಾಗಲೂ ತಿಳ್ಕೊಳ್ಳಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು ನಿಮಗೆ
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರುತ್ತೆ. ಅದನ್ನು ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಟು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಡೆಟಾಸ್ ಟರ್ನ್ ಓವರ್ ರೇಷಿಯೋ. ಈ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ರೆ ನೀವು ಯಾವ ಒಂದು ವ್ಯಕ್ತಿಗೆ ಒಂದು ಸಾಲದಲ್ಲಿ ಇದು ಹಣವನ್ನು ಕೊಟ್ಟಿರ್ತೀರಾ ಅದನ್ನು ರಿಕವರಿ ಮಾಡ್ಕೊಳ್ಳೋ ಪೀರಿಯಡ್ಗೆ ನಾವು ಡೆಟಾಸ್ ಅಥವಾ ರಿಸೀವೇಬಲ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತೀವಿ. ಅದೇ ರೀತಿ ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತೀವಿ, ನೀವು ಸಾಲಕ್ಕೆ ತಗೊಂಡಿರೋದು. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅಂತ ಕೂಡ ನಾವು ಹೇಳ್ತೀವಿ. ಸೊ ಅದೇ ರೀತಿ ನೀವು ಮುಂದೆ ಬಂದರೆ ಇಲ್ಲಿ ನೋಡ್ಬೋದು, ನಾನು ಈಗ ತಾನೇ ಹೇಳಿದೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ನೋಡಿ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಎಕ್ಸ್ಪೆನ್ಸ್ ರೇಷಿಯೋ, ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ನಿಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಈ ರೀತಿ ಬರುತ್ತೆ, ಆ ಒಂದು ಎಕ್ಸ್ಪೆನ್ಸಸ್ಸು. ನೆಟ್ ಪ್ರಾಫಿಟ್ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನೋಡಿ ಇವಿಷ್ಟು ಕೂಡ ಡಿನಾಮಿನೇಟರ್ ಏನಿದೆ ನೆಟ್ ಸೇಲ್ಸ್ ಇದೆ ಇಂಟು 100 ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಪ್ರಾಫಿಟಬಿಲಿಟಿ ರೇಷಿಯೋ ಕೊಟ್ಟಾಗ ನಿಮಗೆ ಈಸಿ ಮೆಥಡು ಇದ್ರ ರೀತಿ ನೀವು ತಿಳ್ಕೊಬೋದು. ನೆಕ್ಸ್ಟ್ ಓವರ್ ಆಲ್ ಪ್ರಾಫಿಟಬಿಲಿಟಿ ಅಂದರೆ ರಿಟರ್ನ್ಸ್ ಅಂತ ಬರೆದಿದ್ದೆ ನಾನು, ಅದನ್ನು ನೋಡ್ಬೋದು ನೀವು. ಅಲ್ಲಿಗೆ ಬಂದಾಗಲೂ ಅಷ್ಟೇ ಇಂಟು 100 ಕಾಮನ್ ಆಗಿದೆ ನಿಮಗೆ. ಸೊ ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ಸ್ ಇಂಟು 100. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು, ಸೊ ಅದು ಕೂಡ ನಿಮಗೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಅಂತ ಬರುತ್ತೆ. ಸೊ ರಿಟರ್ನ್ ಆನ್ ಕ್ಯಾಪಿಟಲ್, ಗ್ರಾಸ್ ಕ್ಯಾಪಿಟಲ್, ನಾವು ಗ್ರಾಸು ನೆಟ್ಟು ಇವೆಲ್ಲ ಏನಿಲ್ಲ, ಡೈರೆಕ್ಟಾಗಿ ಒಂದೇ ಕೊಡ್ತೇನೆ ನಿಮಗೆ, ಯು ನೀಡ್ ನಾಟ್ ಟು ವರಿ. ಓಕೆ, ಸೊ ರಿಟರ್ನ್ ಆನ್ ಅಸೆಟ್ಸ್ ROA ಅಂತ ಹೇಳ್ತೀವಿ, ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಆವ್ರೇಜ್ ಟೋಟಲ್ ಅಸೆಟ್ಸ್. ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ನೋಡಿ, ಇಲ್ಲಿ ಇಂಟು 100 ಹಾಕ್ಬಾರ್ದು. ಓಕೆ, ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋಸ್ಗೆಲ್ಲ ಇಂಟು 100 ಹಾಕ್ಬಾರ್ದು, ಯಾವಾಗಲೂ ಏನಂತ ಹಾಕಬೇಕು, ಟೈಮ್ಸ್ ಅಂತ ಹಾಕಬೇಕು. ಓಕೆ, ಫಿಕ್ಸೆಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ, ಅಲ್ಲೂ ಕೂಡ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಫಿಕ್ಸೆಡ್ ಅಸೆಟ್. ಸೊ ನಾನು ಇದನ್ನು ಬೇಕಾದ್ರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಸೊ ಯು ಕ್ಯಾನ್ ಸಿ. ಓಕೆ, ಸೊ ನೆಕ್ಸ್ಟು ಡೆಪ್ಟ್ ಈಕ್ವಿಟಿ ರೇಷಿಯೋ, ಔಟ್ಸೈಡರ್ ಫಂಡ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳ್ತೀವಿ. ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹೇಳ್ತೀನಿ ಸ್ಟೂಡೆಂಟ್ಸ್, ಇಲ್ಲಿ ಅರ್ಥ ಆಗೋದಿಲ್ಲ ನಿಮಗೆ. ಕೆಲವೊಂದು ಪ್ರಾಬ್ಲಮ್ನ ಕೊಟ್ಟಾಗ ನಿಮಗೆ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಪ್ರೊಪೈಟರಿ ಅಥವಾ ಈಕ್ವಿಟಿ ರೇಷಿಯೋ, ಸೊ ಪ್ರತಿಯೊಂದು ರೇಷಿಯೋಸು ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇದನ್ನೆಲ್ಲ ನಾನು ಏನು ಮಾಡ್ತೀನಿ, ಈಗ ಗೂಗಲ್ ಡ್ರೈವಲ್ಲಿ ಹಾಕಿರ್ತೀನಿ, ಸೊ ನೀವು ಅದರ ಲಿಂಕನ್ನು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ಸಮ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸು ಕೊಟ್ಟಾಗ ಯಾವ ರೀತಿ ಸೊಲ್ಯೂಷನ್ಸ್ ಮಾಡೋದಂತ ನಾವೀಗ ನೋಡ್ತಾ ಬರೋಣ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಕೆಲವೊಂದು ಪ್ರಾಬ್ಲಮ್ನ ಕೊಡ್ತಾನೆ. ಸೊ ನಿಮಗೆ BTU ಸಿಲೆಬಸ್ಲಿ 8 ಮಾರ್ಕ್ಸು 10 ಮಾರ್ಕ್ಸ್ ಈ ರೀತಿ ಪ್ರಾಬ್ಲಮ್ಸು, ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ 6 ಮಾರ್ಕ್ಸ್ 10 ಮಾರ್ಕ್ಸ್ ಈ ರೀತಿ ಪ್ರಾಬ್ಲಮ್ನ ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಟ್ in order to calculate the ratio analysis problem, you must know the formulas. Definitely you must know the formulas, otherwise you cannot calculate. Here there is one problem is given. Okay, so from the data given below, calculate capital turnover ratio, fixed asset turnover ratio, working capital turnover ratio, total assets turnover ratio. So all turnover ratios is given. So this is given in the this question is asked in the BTU syllabus July 2021 ಅಲ್ಲಿ ಕೇಳಿದ್ದಾನೆ. ಸೊ ಫಾರ್ 10 ಮಾರ್ಕ್ಸ್ ಆ್ಯಕ್ಚುಲಿ. ಸೊ 10 ಮಾರ್ಕ್ಸ್ ನಾರ್ಮಲಿ ಕೊಡೋದಿಲ್ಲ, ಸೊ VT-ನಲ್ಲಿ ಕೊಟ್ಟಿದ್ದಾನೆ. ಬಟ್ ಕ್ಯಾನ್ಟ್ ಎಕ್ಸ್ಪೆಕ್ಟ್ ಇನ್ ಅದರ್ ಯೂನಿವರ್ಸಿಟೀಸ್ ಲೈಕ್ ದಿಸ್. ಓಕೆ, ಸೊ 10 ಮಾರ್ಕ್ಸಿಗೆ ಕೇಳಿದ್ದಾನೆ. ಸೊ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಸಿ ಇಫ್ ಯು ನೋ ದ ಫಾರ್ಮುಲಾ, this is nothing. Okay, you can easily calculate. So what is the first one? Capital turnover ratio. Okay, so capital turnover ratio. So what is the formula to kind of find out the capital turnover ratio? Sales divided by capital employed. So I will write the formulas first here. Next time ಕೇಳಿದಾನೆ fixed assets turnover ratio. Fixed asset turnover ratio. So fixed assets turnover ratio is what? Fixed asset divided by sales. Next, working capital turnover ratio. So working capital turnover ratio means what? Sales or cost of goods sold divided by working capital. And finally, the last one is total assets turnover ratio. So total assets turnover ratio means sales divided by total assets. Okay, sometimes what will happen, directly given. Okay, everything is directly given in this problem. You can see here. So capital asset turnover ratio, capital turnover ratio. So what is the sales value? 10,50,000. And what is the capital employed? So here capital employed is 3,50,000. So directly you will get 3 as answer. So since it is turnover ratio, you should write it this one as times. Okay, answer the times al ಬರಿಬೇಕು ನೀವು.
Okay, next fixed assets turnover ratio. So fixed assets is almost 2,10,000 and sales is 10,50,000. So 0.2 times ಬರುತ್ತೆ. ಅದೇ ರೀತಿ working capital turnover ratio. So sales is given, directly you take 10,50,000. Working capital is given how much? 1,50,000. So this will come to 7 times. Okay, and lastly 10,50,000 divided by total assets. Total assets is 5,25,000. So if you do that, you will get 2 times. Okay, so this is how you can easily solve these kind of problems. ಈ ರೀತಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೊಟ್ಟಾಗ ನೀವು ಫಾರ್ಮುಲಾ ಗ್ಯಾಪ್ ನ ಇದ್ರೆ ನೀವು ಏನು ಮಾಡಬಹುದು, ಫಾರ್ಮುಲಾ, ಇಫ್ ಯು ನೋ ದ ಫಾರ್ಮುಲಾ ಪ್ರಾಪರ್ಲಿ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. Okay, so one more question asked in the July 2018 same kind of question ಕೇಳಿದಾನೆ VT ನಲ್ಲಿ. ಸೊ ಅದನ್ನು ಕೂಡ ನೋಡೋಣ. ಸೊ ಏನು ಕೇಳಿದೆ ಅಂತ, ಸೇಮ್ you need to calculate capital turnover, fixed assets turnover, working capital, total assets turnover. Only the amount has changed. Please copy this one. I will write that one. Okay, you can see here students, the same question asked in the 2018. So fixed assets, only amount has changed. Okay, everything is remains same. So apply to the formula, you will get the answer. So that is sales. Sales is 5,25,000 and capital employed is 1,75,000. If you divide, you will get 3 times. And fixed asset is 1,05,000 and sales is 5,25,000. So this will come to 0.2 times. And working capital turnover ratio 75,000. Sorry, 5,25,000 is sales and working capital is 75,000. So this will also comes to 7 times. And 5,25,000 divided by total assets. Total assets is 2,62,500. So this will come to 2 times. Just like previous problem. Only amount has changed. The same answer you got. Okay, most of the same answer. Only ಅವರು ಏನು ಮಾಡಿದ್ದಾರೆ, ಕ್ವಶನ್ ಪೇಪರ್ ಸೆಟ್ಟರ್ಸ್ ಅಮೌಂಟ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಬಟ್ ಇಷ್ಟೊಂದು ಈಸಿ ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಬೇರೆ ಬೇರೆ ಯೂನಿವರ್ಸಿಟಿಲಿ ಇನ್ನೂ ಡಿಫ್ರೆಂಟ್ ಆಗಿ ಕೇಳ್ತಾನೆ. ಬನ್ನಿ ಆಗಿದ್ರೆ ನಾನು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ನೀವು ಡಿಗ್ರಿ ಡೇಸ್ ಅಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳನ್ನು ಮಾಡಿಸಿರೋದಿಲ್ಲ, ಅದನ್ನು ಯಾವ ರೀತಿ ಮಾಡೋದು ಅಂತ ನಾವೀಗ ನೋಡ್ತಾ ಮಾಡೋಣ. ಕಾಪಿ ದಿಸ್. Okay students, now we can see here, so one more problem given, that is using the following information construct the balance sheet. Okay, so ನಾನು ಆಲ್ರೆಡಿ ನಿಮ್ಗೆ ಹೇಳ್ತಾ ಇದ್ದೆ, ಸೊ ಡಿಗ್ರಿ ಡೇಸ್ ಅಲ್ಲಿ ಮಾಡೋದು ಬೇರೆ, ಅಂದ್ರೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಅವನೇ ಕೊಟ್ಟು ಕ್ಯಾಲ್ಕುಲೇಟ್ ಮಾಡಿ ಫಾರ್ಮುಲಾಸ್ ಯೂಸ್ ಮಾಡಿ, ಅಥವಾ P&L ಅಕೌಂಟ್ ಕೊಟ್ಟು ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬೋದು. ಅದು ನಾನು ನೆಕ್ಸ್ಟ್ ಮಾಡಿದ್ದೀನಿ ಅದನ್ನು ಕೂಡ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ನಾವೇ ಬ್ಯಾಲೆನ್ಸ್ ಶೀಟ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಕ್ರಿಯೇಟ್ ಮಾಡೋದಕ್ಕೆ ಮುಂಚೆ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ, ಗ್ರಾಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾನೆ. 20% ಆನ್ ಸೇಲ್ಸ್, ಗ್ರಾಸ್ ಪ್ರಾಫಿಟ್ ₹1,20,000, ಶೇರ್ ಹೋಲ್ಡರ್ಸ್ ಈಕ್ವಿಟಿ 1 lakh, credit sales to total sales 80%, total assets turnover ratio 3 times, stock turnover ratio 8 times, average collection period 18 days, current ratio 1.6, long term debt to equity is 40%. This is the information given students. Okay, so ಈ ರೀತಿ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಕ್ರಿಯೇಟ್ ಮಾಡಬೇಕು. Okay, so liability side, assets. Liability side, assets side ಇದೆ ಫಸ್ಟ್ ಇನ್ಫಾರ್ಮೇಶನ್. ಇದನ್ನ ನಾವು ಫಿಲ್ ಮಾಡಬೇಕು, ಫಿಲ್ ಇನ್ ದ ಬ್ಲಾಂಕ್ಸ್ ತರ. ಓಕೆ, ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಓಕೆ, ಶೇರ್ ಹೋಲ್ಡರ್ಸ್ ಈಕ್ವಿಟಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದಾನೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ದಟ್ ಈಸ್ 1 lakh. ಓಕೆ, ಸೊ ಇದೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಾವು ಈಗ ಏನ್ ಮಾಡೋಣ, ಇದ್ರ ಬೇಸ್ ಮೇಲೆ ನಾವು ಕೆಲವೊಂದು ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಮಾಡ್ತಾ ಬರೋಣ. ಫಸ್ಟ್ ಇಲ್ಲಿ ನೋಡಿ, ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ಅಂತಿದೆ.
ಓಕೆ, ಇದು ನಮಗೆ ಕ್ಲೂ ಕೊಡ್ತಾ ಇರೋದೇನು, ಸೇಲ್ಸ್ ಎಷ್ಟು ಅಂತ ಕಂಡುಹಿಡಿಯಲಿಕ್ಕೆ ಅವನು ಕ್ಲೂ ಕೊಟ್ಟಿದ್ದಾನೆ. ಏನು ಸೇಲ್ಸ್ ಏನಂತೆ, ಓಕೆ, ಗ್ರಾಸ್ ಪ್ರಾಫಿಟ್ 20% ಆಫ್ ಸೇಲ್ಸ್ ಅಂತ. ಅಲ್ಲಿಗೆ ಸೇಲ್ಸ್ ಇಸ್ ಈಕ್ವಲ್ ಟು ಎಷ್ಟು ಪರ್ಸೆಂಟ್ ಆಗುತ್ತೆ, 100%. ಸೇಲ್ಸ್ 100% ಆದ್ರೆ ಅದ್ರಲ್ಲಿ 20% ಏನಂತೆ ಗ್ರಾಸ್ ಪ್ರಾಫಿಟ್. ಆ 20% ಎಷ್ಟಂತೆ ನೋಡಿ, 20% ಎಷ್ಟಂತೆ 1,20,000. ಇಲ್ಲಿ ನೋಡಿ 1,20,000 ಗ್ರಾಸ್ ಪ್ರಾಫಿಟ್, 20% ಆಫ್ ಸೇಲ್ಸ್. ಆ 20% ಎಷ್ಟು ರುಪೀಸ್ ಅಲ್ಲಿ 1,20,000. ನಾವು ಸೇಲ್ಸ್ ಎಷ್ಟು ಪರ್ಸೆಂಟ್, 100% ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಏನ್ ಸಿಗುತ್ತೆ, ಸೇಲ್ಸ್ ವ್ಯಾಲ್ಯೂ ಸಿಗುತ್ತೆ. ಡಿವೈಡೆಡ್ ಬೈ 20 1s are 25s are 12 5s are 6. So sales value is now is how much? It is 6 lakh. Okay, so why you required sales, sir? Because further information, ಇಲ್ಲಿ ನೋಡಿ, ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್ ಅಂತ ಹೇಳಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್ ಹಾಗಂದ್ರೆ ಏನು, ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್. ಇಲ್ಲೇನು ಕೊಡ್ತಾನೆ ಅದನ್ನ ನಾಮಿನೇಟರ್ ಹಾಕೊಳ್ಳಿ, ಕ್ರೆಡಿಟ್ ಸೇಲ್ಸ್. ಇಲ್ಲೇನು ಕೊಡ್ತಾನೆ ಡಿನಾಮಿನೇಟರ್ ಹಾಕೊಳ್ಳಿ. ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್ ಎಷ್ಟಂತೆ, 80% ಅಂತೆ. ಸೊ ನಿಮಗೆ ಟೋಟಲ್ ಸೇಲ್ಸ್ ಎಷ್ಟು ಗೊತ್ತು, ಈ ಕಡೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟು 6 lakh. ಸೊ ಅಲ್ಲಿಗೆ ಕ್ರೆಡಿಟ್ ಸೇಲ್ಸ್ ಏನಾಗುತ್ತೆ, 80% ಆಫ್ ದಿಸ್. ಸೊ ಕ್ರೆಡಿಟ್ ಸೇಲ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 6 8s are 48. ಸೊ ವಾಟ್ ಇಸ್ ಕ್ರೆಡಿಟ್ ಸೇಲ್ಸ್ ಸ್ಟೂಡೆಂಟ್ಸ್? ಸೊ ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ಈಗ ಗೊತ್ತಾಯ್ತು ಕ್ರೆಡಿಟ್ ಸೇಲ್ಸ್ 4,80,000 ನಮಗೆ ಕ್ರೆಡಿಟ್ ಸೇಲ್ಸ್ ಗೊತ್ತಾಯ್ತು. ಸೇಲ್ಸ್ ಎಷ್ಟು ಅಂತ ಗೊತ್ತಾಯ್ತು. ಸೊ ಎಲ್ಲ ಹಾಕ್ಬೇಕು ನೋಡೋಣ, ಅದು ಎಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ಎಲ್ಲಿ ಯೂಸ್ ಆಗುತ್ತೆ, ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ, ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ. ಓಕೆ, ಸೊ ಇದರಲ್ಲಿ ನಿಮಗೆ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಬೇಡ, ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಆವರೇಜ್ ಕಲೆಕ್ಷನ್ ಪೀರಿಯಡ್ ಬೇಕು ನಮಗೆ. ಸರ್ ಯಾಕೆ ಸರ್ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರಿ, ಬಿಕಾಸ್ ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿದ್ರೆ ನಾವು ಡೆಟಾರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಾಲದಲ್ಲಿ ನಾವು ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡಿರ್ತೀವಿ. ಸೊ ಅದಕ್ಕೆ ಕಲೆಕ್ಷನ್ ಆವರೇಜ್ ಕಲೆಕ್ಷನ್ ಪೀರಿಯಡ್ ಎಷ್ಟಂತೆ, 18 days ಅಂತೆ. ಸೊ ಇಲ್ಲಿ ಅದು ಯೂಸ್ ಆಗುತ್ತೆ. ಸೊ ಡೆಟಾರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಒನ್ ಮೋರ್ ಫಾರ್ಮುಲಾ ಇದೆ, ದಟ್ ಈಸ್ ಆವರೇಜ್ ಕಲೆಕ್ಷನ್ ಪೀರಿಯಡ್ ಇಂಟು 360. ನೋಡಿ ಇಲ್ಲಿ 360 days ಅಂತ ಕೊಡ್ತಾನೆ ಇಲ್ಲಿ. ಓಕೆ, ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್. ಸೊ ಆವರೇಜ್ ಕಲೆಕ್ಷನ್ ಪೀರಿಯಡ್, ಸೊ ಆವರೇಜ್ ಕಲೆಕ್ಷನ್ ಪೀರಿಯಡ್ ಎಷ್ಟಂತೆ, 18 days ಇಂಟು 360 ಡಿವೈಡೆಡ್ ಬೈ ಇಂಟು ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್, ಓಕೆ. ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಎಷ್ಟು, 360. ಸೊ ದಿಸ್ ಇಸ್ 4,80,000. So now you will get 24,000. This 24,000 is nothing but debtors. So debtors ಎಲ್ಲಿ ಬರುತ್ತೆ, ಅಸೆಟ್ ಸೈಡ್. debtors ಎಷ್ಟು, 24,000. ಸೊ ಒಂದೊಂದನ್ನೇ ಫಿಲ್ ಮಾಡ್ತಾ ಬರಬೇಕು. ಇಲ್ಲಿ ಕೊಟ್ಟರೆ ಇನ್ಫಾರ್ಮೇಶನ್ ಮಾತ್ರ ತಗೋಬೇಕು. ಓಕೆ, ನೀವೇನು ಅಲ್ಲಿ ಬೇರೆ ಬೇರೆ ಐಟಮ್ಸ್ ಬರ್ತವೆ ಸರ್, ಕರೆಂಟ್ ಅಸೆಟ್ ಅಲ್ಲಿ ಬೇರೆ ಬೇರೆ ಐಟಮ್ಸ್ ಬರ್ತವೆ, ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾ, ನೋ. ಸೊ ಇಲ್ಲೇನು ಇನ್ಫಾರ್ಮೇಶನ್ ಇದೆ ಅಷ್ಟಕ್ಕೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್ ಕೊಟ್ಟಿದ್ದು ಆಯ್ತು, ಶೇರ್ ಹೋಲ್ಡರ್ಸ್ ಈಕ್ವಿಟಿ ಆಯ್ತು, ಗ್ರಾಸ್ ಪ್ರಾಫಿಟ್ ಆಯ್ತು. ನೆಕ್ಸ್ಟ್ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾನೆ. ಓಕೆ, ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ. ಸೊ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ರೇನು, ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಂತ. ಬಟ್ ಇಲ್ಲೇನ್ ಮಾಡಿದ್ದಾನೆ ನಿಮಗೆ, ಟೋಟಲ್ ಅಸೆಟ್ಸ್ ರೇಷಿಯೋಗೆ ಹೋಗ್ಬಿಟ್ಟಿದ್ದಾನೆ. ಎಷ್ಟು, 3 times ಅಂತ ಹೇಳಿದ್ವಿ, ಇದು 3 times ಅಂತೆ. ಸೇಲ್ಸ್ ಎಷ್ಟು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ, ಎಷ್ಟು 6 lakh ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಇವಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಇನ್ಫಾರ್ಮೇಶನ್, ಟೋಟಲ್ ಅಸೆಟ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ ಟು 6 lakh ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನಿಮಗೆ, ಟೋಟಲ್ ಅಸೆಟ್ಸ್ ವಿಲ್ ಬಿಕಮ್ 2 lakh. ಸೊ ಟೋಟಲ್ ಅಸೆಟ್ಸ್ ಎಷ್ಟು ಬಂತು ನಮಗೆ, 2 lakh. ಸೊ ಅಂದ್ರೆ ಅಸೆಟ್ ಸೈಡ್ ಟೋಟಲ್ ಎಷ್ಟಂತೆ, 2 lakh. ಓಕೆ, ಸೊ ಐ ಹೋಪ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಆಗ್ಬಿಡಿ. ಸೊ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಕೊಟ್ಟರೆ ಇನ್ಫಾರ್ಮೇಶನ್ ಇದು ಮಾಡ್ತಾ ಬರ್ಬೇಕಷ್ಟೇ, ಸ್ಕ್ರಾಚ್ ಮಾಡಿ. ನೆಕ್ಸ್ಟ್ ಸ್ಟಾಕ್ ಟರ್ನ್ ಓವರ್ ಫಾರ್ಮುಲಾ ಏನು,
ಸೊ ಸ್ಟಾಕ್ ಟರ್ನ್ ಓವರ್ ಅಂತ ಹೇಳಿದ್ರೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಇನ್ವೆಂಟರಿ ಅಂತ ಹೇಳ್ತೀವಿ. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಇನ್ವೆಂಟರಿ. ಓಕೆ, ಸೊ ಆವರೇಜ್ ಇನ್ವೆಂಟರಿ ಅಂತ ಹೇಳ್ತೀವಿ ನಾರ್ಮಲಿ. ಇಲ್ಲಿ ಡೈರೆಕ್ಟ್ ಆಗಿ ಇನ್ವೆಂಟರಿ ತಗೋತೀನಿ ನಾನು. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾನೆ ಅವನು ಎಷ್ಟು 8 ಟೈಮ್ಸ್. ನೋಡಿ ಆನ್ಸರ್ 8 ಟೈಮ್ಸ್ ಅಂತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತೆ. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ ಇಲ್ಲಿ ಇನ್ಫಾರ್ಮೇಶನ್. ಓಕೆ, ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇನ್ಫಾರ್ಮೇಶನ್. ಎಸ್, ಕಾಸ್ಟ್ ಆಫ್ ಸೇಲ್ಸ್. ಓಕೆ, ಸೊ ಆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ನಿಮಗೆ. ಯಾವ್ದು? ಕ್ರೆಡಿಟ್ ಸೇಲ್ಸ್. ಓಕೆ, ಕ್ರೆಡಿಟ್ ಸೇಲ್ಸ್ ಅದು. ಅಂದ್ರೆ ಸೇಲ್ಸ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ಕಾಸ್ಟ್ ಆಗಿದೆ ಅಂತ ಅದನ್ನ ನಾವು ಕಾಸ್ಟ್ ಆಫ್ ಸೇಲ್ಸ್ ಅಂತ ತಗೋತೀವಿ. 4,80,000. ಸೊ 4,80,000 ಡಿವೈಡೆಡ್ ಬೈ ಇನ್ವೆಂಟರಿ. ಇನ್ವೆಂಟರಿ ಎಷ್ಟು ಗೊತ್ತಿಲ್ಲ. ಇನ್ವೆಂಟರಿ ಇಸ್ ಈಕ್ವಲ್ ಏನಾಗುತ್ತೆ 4,80,000 ಡಿವೈಡೆಡ್ ಬೈ 8. ಸೊ ಅಲ್ಲಿಗೆ ಇನ್ವೆಂಟರಿ ಎಷ್ಟಾಗುತ್ತೆ 60,000 ಆಗುತ್ತೆ. ಓಕೆ, ಇನ್ವೆಂಟರಿ ಇಸ್ 60,000. ಸೊ ವಾಟ್ ಇಸ್ ಇನ್ವೆಂಟರಿ? That is closing stock. Inventory is nothing but closing stock ಅಂತ ಹೇಳ್ತೀವಿ. So closing stock ಎಷ್ಟಿದೆ ಇನ್ವೆಂಟರಿ 60,000. So ಒಂದೊಂದೇ ಇನ್ಫಾರ್ಮೇಶನ್ ಬರ್ತದೆ ನಿಮಗೆ. So please copy this. I will rub. Okay. So next information ಹೋಗೋದು ಮುಂಚೆ ಇದನ್ನು ಕಾಪಿ ಮಾಡ್ಕೊಳ್ಳಿ. Okay. So next ನಮ್ಗೆ ಏನು ಗುಡ್ ಇನ್ಫಾರ್ಮೇಶನ್ ಇದೆ, ಕರೆಂಟ್ ರೇಷಿಯೋ ಅಂತಿದೆ. ಸೊ ಕರೆಂಟ್ ರೇಷಿಯೋ ಅಂತಂದ್ರೆ ಏನು? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಂತ ಅರ್ಥ. ಸೊ ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ ಎಷ್ಟಂತೆ 1. Okay. So before going to that, we will go to long-term debt. Okay. Since now in current assets, tumba information is there. So long-term debt ಮಾಡೋಣ first. Okay. So long-term debt is equal to 40%. Okay. Long-term debt to equity. Debt to equity. To equity ಅಂದ್ರೆ ಹೇಳಿದ್ರೆ 40% of equity ಎಷ್ಟು 1 lakh. ನೋಡಿ debt to equity ಅಂತ ಹೇಳಿದ್ರೆ debt divided by equity ಅಂತ ಬರುತ್ತೆ ಫಾರ್ಮುಲಾ ನಿಮಗೆ. ಸೊ ಈಕ್ವಿಟಿ ನಮ್ಗೆ ಗೊತ್ತಿದೆ ಎಷ್ಟು 1 lakh. ಅದ್ರಲ್ಲಿ 40% ಅಂತ. ಅಲ್ಲಿಗೆ ಲಾಂಗ್ ಟರ್ಮ್ ಡೆಪ್ಟ್ ಎಷ್ಟಾಗುತ್ತೆ 40,000. ಲಾಂಗ್ ಟರ್ಮ್ ಡೆಪ್ಟ್ ಎಷ್ಟಾಗುತ್ತೆ 40,000. ಈ ರೀತಿ ಒಂದೊಂದೇ ಇನ್ಫಾರ್ಮೇಶನ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ರೆಡಿಟಾರ್ಸ್ ಬರ್ತೀವಿ ಇನ್ಫಾರ್ಮೇಶನ್. ಕ್ರೆಡಿಟಾರ್ಸ್. ಓಕೆ, ಕ್ರೆಡಿಟಾರ್ಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಸೊ ನಾರ್ಮಲಿ ಇಲ್ಲಿ ಕ್ರೆಡಿಟಾರ್ಸ್ ಅಂತ ಬರುತ್ತೆ ಆಕ್ಚುಲಿ. ಓಕೆ, ಈ ಕ್ರೆಡಿಟಾರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟೋಟಲ್ ಅಸೆಟ್ಸ್ ಎಷ್ಟಿದೆ 2 lakh ಇದೆ, ಲೆಸ್ ಅದರ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಅದರ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಏನು 1 lakh ಪ್ಲಸ್ 40,000. ಸೊ ಉಳ್ಕೊಳ್ಳೋದು ಎಷ್ಟು 60,000. ಸೊ ಇದನ್ನೇನು ಮಾಡಿ ಕರೆಂಟ್ ಲಯಬಿಲಿಟೀಸ್ ಅಥವಾ ಕ್ರೆಡಿಟಾರ್ಸ್ ಅಂತ ನೀವು ಅದನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಫರ್ದರ್ ಇನ್ಫಾರ್ಮೇಶನ್ ಇನ್ನೊಂದು ಏನು ಕೊಟ್ಟಿದ್ದಾನೆ, ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ. ಸೊ ಕರೆಂಟ್ ರೇಷಿಯೋ ನೋಡೋಣ ಏನಂತ. ಸೊ ಕರೆಂಟ್ ರೇಷಿಯೋ ಅಂದ್ರೆ ಏನು? ಕರೆಂಟ್ ಅಸೆಟ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ 1.6 ಅಂತ ಕೊಟ್ಟಿದ್ದಾನೆ ನಿಮಗೆ, ರೈಟ್. ಸೊ 1.6 ಕೊಟ್ಟಿದ್ದಾನೆ. ಕರೆಂಟ್ ಲಯಬಿಲಿಟಿ ನೋಡಿ, ಕ್ರೆಡಿಟಾರ್ಸ್ ಅಂದ್ರೆ ಏನು? ಕರೆಂಟ್ ಲಯಬಿಲಿಟೀಸ್. ಆ ಪರ್ಪಸ್ಗೋಸ್ಕರ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಓಕೆ, ಸೊ ಕ್ರೆಡಿಟಾರ್ಸ್ ಎಷ್ಟಿದೆ 60,000. ಸೊ ನಮಗೆ ಕರೆಂಟ್ ಲಯಬಿಲಿಟೀಸ್ ಗೊತ್ತಾಯ್ತು ಎಷ್ಟು 60,000. ನಾವು ಕ್ಲಾಸ್ ಮಲ್ಟಿಪ್ಲೈ. ಸೊ ಕರೆಂಟ್ ಅಸೆಟ್ ಎಷ್ಟು ಅಂತ ನಿಮಗೆ ಗೊತ್ತಾಗ್ತದೆ. ಸೊ ಕರೆಂಟ್ ಅಸೆಟ್ ಎಷ್ಟಾಗುತ್ತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ 96,000 ಆಗುತ್ತೆ. ಸೊ ಕರೆಂಟ್ ಅಸೆಟ್ ಗೊತ್ತಾಯ್ತು ನಮಗೆ. ಬಟ್ ಇದರಲ್ಲಿ ಕರೆಂಟ್ ಅಸೆಟ್ ನೋಡಿ, ಇಲ್ಲಿ ಎರಡು ಕೊಟ್ಟಿದ್ದಾನೆ. ಇನ್ವೆಂಟರಿ ಕೊಟ್ಟಿದ್ದಾನೆ ಪ್ಲಸ್ ಡೆಟಾಸ್ ಕೊಟ್ಟಿದ್ದಾನೆ. ಇನ್ವೆಂಟರಿ ಎಷ್ಟು 60,000 ಪ್ಲಸ್ ಡೆಟಾಸ್ ಎಷ್ಟು 24,000. ಸೊ ಅಕಾರ್ಡಿಂಗ್ ಟು ದಿಸ್ ಇಲ್ಲಿ ಎಷ್ಟಿದೆ 84,000 ಇದೆ. ಬಟ್ ಕ್ರೆಡಿಟಾರ್ಸ್ ಎಷ್ಟು ಬರಬೇಕು 96,000 ಬರಬೇಕು. ಸಾರಿ, ಡೆಟಾಸ್. ಕರೆಂಟ್ ಅಸೆಟ್ಸ್ ನಿಮಗೆ ಟೋಟಲ್ ಎಷ್ಟು ಬರಬೇಕು
96,000 ಬರ್ಬೇಕು. ಅಲ್ಲಿಗೆ ಇನ್ನು ಏನು ಉಳ್ಕೊಳ್ಳುತ್ತೆ, ಇನ್ನು ನಿಮಗೆ 12,000 ಉಳ್ಕೊಳ್ಳುತ್ತೆ. ಆ 12,000 ನೋಡಿ ಇಲ್ಲಿ 96 84,000 ಇಲ್ಲಿ ಎಷ್ಟು ಬರುತ್ತೆ, 12,000 ಬರುತ್ತೆ. ಅದನ್ನೇನಂತ ಟ್ರೀಟ್ ಮಾಡಿ, ಕ್ಯಾಶ್ ಅಂತ ಟ್ರೀಟ್ ಮಾಡಿ. ಅದನ್ನೇನಂತ ಟ್ರೀಟ್ ಮಾಡ್ತೀರಾ, ಕ್ಯಾಶ್. ದಟ್ ಈಸ್ 12,000. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಇಷ್ಟನೇ. ಓಕೆ, ದಿಸ್ ಇಸ್ ದ ಇನ್ಫಾರ್ಮೇಶನ್ ಗಿವನ್. ಸೊ ಎಲ್ಲ ಅಕಾರ್ಡಿಂಗ್ ಟು ದಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಸ್ಟಿಲ್ ಯು ವಿಲ್ ಗೆಟ್ ಬ್ಯಾಲೆನ್ಸಿಂಗ್ ಫಿಗರ್ ಹಿಯರ್. ಸೊ ದಟ್ ಈಸ್ 2 lakh ಮೈನಸ್ ನಿಮ್ಗೆ ಎಷ್ಟಾಗುತ್ತೆ, 96,000 ಬರುತ್ತೆ. 1,06,000 ಸಾರಿ 4,000 ಸ್ಟಿಲ್ ಯು ವಿಲ್ ಗೆಟ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ಏನು ಮಾಡಿ ಅಂತಂದ್ರೆ ಫಿಕ್ಸೆಡ್ ಅಸೆಟ್ ಅಂತ ನೀವು ಟ್ರೀಟ್ ಮಾಡಿ. ಆ ಬ್ಯಾಲೆನ್ಸಿಂಗ್ ಫಿಗರ್ ಏನಂತ ಟ್ರೀಟ್ ಮಾಡ್ತೀರಾ, ಫಿಕ್ಸೆಡ್ ಅಸೆಟ್. ಸೊ ದಿಸ್ ಇಸ್ ಈ ಕೊಟ್ಟಿರೋ ಇನ್ಫಾರ್ಮೇಶನ್ಗೆ ಪ್ರಕಾರ ನೀವೇನ್ ಮಾಡ್ತೀರಾ, ಬ್ಯಾಲೆನ್ಸ್ ಶೀಟ್ ನ ಕ್ರಿಯೇಟ್ ಮಾಡ್ತೀರಾ. ಸೊ ಇದಕ್ಕೆ 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಂತ ನೀವು ಇದನ್ನ ಟ್ರೀಟ್ ಮಾಡಬಹುದು. ಸೊ ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಅಂದ್ರೆ ಇದರಲ್ಲಿ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ, ಫಾರ್ಮುಲಾಸ್ ಗೊತ್ತಿರೋ ಮಾತ್ರ ಇದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕಾಗುತ್ತೆ. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ಫರ್ದರ್ ಮೋರ್ ಪ್ರಾಬ್ಲಮ್ಸ್. Okay students, let us see the next problem here. Using the following information, construct a balance sheet. Here also same question asked, but informations are different here. Okay, annual sales is given. In the previous problem, we only calculated the annual sales by using gross profit, but here annual sales is given, directly given. Now, from this value, now sales to net worth. Okay, from this value we need to calculate sales to net worth. If we calculate net worth, then see current debt to net worth. Okay, so ಒಂದಕ್ಕೊಂದು ಲಿಂಕ್ ಇರುತ್ತೆ. ಓಕೆ, ಒಂದಕ್ಕೊಂದು ಲಿಂಕ್ ಇರುತ್ತೆ. ನೋಡಿ, ಸೇಲ್ಸ್ ಕೊಟ್ಟಿದ್ದಾನೆ, ಸೇಲ್ಸ್ ಟು ನೆಟ್ ವರ್ತ್, ಸೇಲ್ಸ್ ಇಂದ ನೆಟ್ ವರ್ತ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಕರೆಂಟ್ ಡೆಟ್ ಟು ನೆಟ್ ವರ್ತ್, ನೆಟ್ ವರ್ತ್ ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ಅದನ್ನ ಕರೆಂಟ್ ಡೆಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಟೋಟಲ್ ಡೆಟ್ ಟು ನೆಟ್ ವರ್ತ್. So everything is interlinked. Okay, so just calculate one by one here. Okay, one by one calculate ಮಾಡ್ತಾ ಬನ್ನಿ. Okay, so now first what is that, sales to net worth. Okay, sales to net worth. So sales is how much, sales to net worth means sales divided by net worth anta. Okay, ಯಾವಾಗ ಈ 2 ಕೊಡ್ತಾನೆ, so very simple, sales to net worth means sales divided by net worth ಅಂತ. ಎಷ್ಟಂತೆ 2.5 times ಅಂತ ಅರ್ಥ. So 2.5 is given. Okay, 2.5 ಕೊಟ್ಟಿದ್ದಾನೆ is equal to sales ಎಷ್ಟು 6 lakh divided by ಏನಾಗುತ್ತೆ, ನೆಟ್ ವರ್ತ್ ಆಗುತ್ತೆ. ಸೊ ಅವಾಗ ನೆಟ್ ವರ್ತ್ ಇಸ್ ಈಕ್ವಲ್ ಟು 6 lakh divided by 2.5. ಸೊ 6 lakh divided by 2.5 ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 2,40,000. ಅಲ್ಲಿಗೆ ನೆಟ್ ವರ್ತ್ ಎಷ್ಟು, 2,40,000. ಸೊ ನೆಟ್ ವರ್ತ್ ಅಂದ್ರೆ ಏನು, ಶೇರ್ ಕ್ಯಾಪಿಟಲ್. ನೆಟ್ ವರ್ತ್ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್ ಎಷ್ಟಂತೆ, 2,40,000. ಸಿ, ಸೊ ಒಂದು ಇನ್ಫಾರ್ಮೇಶನ್ ಇಂದ ನಮಗೆ ಅಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟು ಅಂತ ಗೊತ್ತಾಯ್ತು, 2,40,000. ಈಗ ಏನ್ ಮಾಡೋಣ, ಫರ್ದರ್ ಮೂರ್ ಹೋಗೋಣ. ಕರೆಂಟ್ ಡೆಪ್ಟ್ ಟು ನೆಟ್ ವರ್ತ್ 25% ಅಂತೆ. ಕರೆಂಟ್ ಡೆಪ್ಟ್ ಎಷ್ಟಂತೆ, ಕರೆಂಟ್ ಡೆಪ್ಟ್ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿ ಅಂತ ಅರ್ಥ. ಕರೆಂಟ್ ಅಂತ ಕೊಟ್ಟೆ, ಡೆಪ್ಟ್ ಅಂದ್ರೆ ಏನು, ಲಯಬಿಲಿಟಿ ಅಂತ ಅರ್ಥ. ಸೊ ಕರೆಂಟ್ ಲಯಬಿಲಿಟಿ ಎಷ್ಟಂತೆ, 25% ಆಫ್ ನೆಟ್ ವರ್ತ್ ಅಂತ. ಸಿ, current debt to net worth is 25%. Here 2 times is given. That is the reason I have taken the sales divided by net worth. Here directly given current debt to net worth. Net worth ಗೆ ಎಷ್ಟು ಪರ್ಸೆಂಟ್ ಇದೆ, 25%. ನೆಟ್ ವರ್ತ್ ಎಷ್ಟು, just now we calculated 2,40,000. So 25% of 2,40,000. So that will come to 60,000. Right? Current liability is how much? 60,000. So current liability 60,000. Okay? Okay. Now total debt. Okay. Total debt to net worth is 60%. Total liability is equal to 60% of net worth. 60% of 2,40,000. So 60% of 2,40,000 ಎಷ್ಟಾಗುತ್ತೆ ನಿಮಗೆ? It will come to 1,44,000. Okay, 1,44,000. Now see here,
total liability is 1,44,000, right? 1,44,000. If we deduct current liability, so current liability is how much? 60,000. You will get debt. That is 84,000. So debt ಎಷ್ಟಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಡೆಪ್ಟ್ ಎಷ್ಟಾಗುತ್ತೆ? It will come to 84,000. So liabilities side almost information ಮುಗಿದೋಯ್ತು. Next current ratio ಕೊಟ್ಟಿದ್ದಾನೆ ಅಂದ್ರೆ ಅಸೆಟ್ ಸೈಡ್. ಕರೆಂಟ್ ರೇಷಿಯೋ ಅಂದ್ರೆ ಏನು? ಕರೆಂಟ್ ಅಸೆಟ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ರೇಷಿಯೋ ಎಷ್ಟಂತೆ? 3.6. ಸೊ ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ ಗೊತ್ತಿಲ್ಲ ನಮಗೆ. ಕರೆಂಟ್ ಲಯಬಿಲಿಟೀಸ್ ಗೊತ್ತು ಎಷ್ಟು? 60,000. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 60,000. ಸೊ ಅಲ್ಲಿ ಕರೆಂಟ್ ಅಸೆಟ್ ಎಷ್ಟಾಗುತ್ತೆ? 60,000 ಇಂಟು 3.6 ಆಗುತ್ತೆ. ಸೊ 60,000 ಇಂಟು 3.6 ಅಂದ್ರೆ ಎಷ್ಟಾಗುತ್ತೆ ನಿಮಗೆ? That will come to 2,16,000. 2,16,000. ಸೊ ಕರೆಂಟ್ ಅಸೆಟ್ ಗೊತ್ತಾಯ್ತು. ಬಟ್ ಕರೆಂಟ್ ಅಸೆಟ್ ಅಲ್ಲಿ ಯಾವ ಐಟಮ್ ಬರುತ್ತೆ? ಇಲ್ಲಿ ನೋಡಿ, ಇನ್ವೆಂಟರಿ ಕೊಟ್ಟಿದ್ದಾನೆ. ನೆಟ್ ಸೇಲ್ಸ್ ಟು ಇನ್ವೆಂಟರಿ ಅಂತ ಕೊಟ್ಟಿದ್ದಾನೆ. ನೆಟ್ ಸೇಲ್ಸ್ ಎಷ್ಟು? 6 lakh. ಇನ್ವೆಂಟರಿ ಎಷ್ಟು? 4 times. ಓಕೆ, net sales to inventory. Net sales divided by inventory. Net sales is 6 lakh divided by inventory. So net sales to inventory ಎಷ್ಟು times ante? 4 times ante. Here I will write 4 is equal to inventory ಆಗುತ್ತೆ. So inventory is equal to 6 lakh by 4. So 6 lakh by 4 ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬರುತ್ತೆ? 1,50,000 ಬರುತ್ತೆ. ಸೊ ಇನ್ವೆಂಟರಿ ಎಷ್ಟಾಗುತ್ತೆ? 1,50,000. ಸೊ ಇನ್ವೆಂಟರಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ? 1,20,000. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾನೆ? ಆವರೇಜ್ ಕಲೆಕ್ಷನ್ ಪೀರಿಯಡ್, ಡೇಟಾಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಓಕೆ, ಡೇಟಾಸ್ ಇನ್ಫಾರ್ಮೇಶನ್ ಏನು? ಡೈರೆಕ್ಟರ್ ತಗೊಳ್ಳಿ. ಓಕೆ, ಏನು ಕೊಟ್ಟಿದ್ದಾನೆ ಇಲ್ಲಿ? 36 ಡೇಸ್ ಕೊಟ್ಟಿದ್ದಾನೆ. ಓಕೆ, ಆವರೇಜ್ ಕಲೆಕ್ಷನ್ ಪೀರಿಯಡ್ is equal to debtors divided by sales divided by 100 ಅಂತ. ಓಕೆ, ಅಥವಾ debtors into $360 divided by sales. Okay, average collection period is given. Okay, how many days? 36 days is equal to debtors we don't know. Sorry, into 360 divided by 6 lakh. Okay, so debtors is equal to 6 lakh. This will come upside into 36 divided by 360. So we will get 60,000 as debtors. Okay, so previous problem credit sales was given. Okay, so that is the reason I have taken different formula. Here credit sales is not given. That is the reason I have taken different formula here. So now you got to know that debtors is 60,000. So debtors is 60,000. Now one more thing here students, you need to understand that current asset minus inventory is nothing but liquid assets ಅಂತ ಹೇಳ್ತೀವಿ. Okay, current asset ಎಷ್ಟಿದೆ? current assets ನೋಡಿ ಕ್ಯಾಲ್ಕುಲೇಟ್ ಮಾಡಿದೀವಿ 2,16,000. if you deduct inventory, that is closing stock, 1,20,000, this will come to around 86,000. Okay, so 16 inventory is 1,50,000, right? 1,50,000. Okay, 1,50,000. You will get 66,000 as liquid assets. Okay, liquid assets. Okay, now liquid assets is equal to 66,000 and this debtors is 60,000. The remainder will be 6,000. That is nothing but cash. So these are all the information given here. And fixed assets to net worth is also given. Fixed assets to net worth is how much? 70% of net worth. See, net worth is how much? 2,40,000. I will write here.
fixed assets is equal to 70% of 2,40,000. So 70% of 2,40,000 will come to 1,68,000. Okay, 1,68,000. That is 2,40,000 or half ಅಂತ ಹೇಳಿದ್ರೆ 50% ಅಂದ್ರೆ 1,20,000 ಬರುತ್ತೆ. 10% ಅಂದ್ರೆ 24. 20% ಅಂದ್ರೆ 24, 48. 1,20,000 plus 48, 1,68,000. So fixed asset is how much? 1,68,000. Okay? Otherwise, ಈ ಕ್ಯಾಲ್ಕುಲೇಷನ್ಸ್ ನೀವು ಮಾಡಲಿಲ್ಲ ಅನ್ಕೊಳ್ಳಿ. ಓಕೆ, ಈ ಕ್ಯಾಲ್ಕುಲೇಷನ್ಸ್ ಮಾಡಿಲ್ಲ, ಬಿಟ್ಟಾಕಿ ತಲೆ ಕೆಡಿಸ್ಕೊಬಿಡಿ. ಅವಾಗ ಏನಾಗುತ್ತೆ, ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಓಕೆ, ಸೊ ನೋಡಿ ಟೋಟಲ್ ಎಷ್ಟಾಯ್ತು ಇಲ್ಲಿ, ದಿಸ್ ವಿಲ್ ಕಮ್ ಟು 3,84,000 ಬರುತ್ತೆ. ಓಕೆ, 3,84,000. ಸೊ ಈ 6,000 ಏನಾಗುತ್ತೆ ಬ್ಯಾಲೆನ್ಸ್ ಬರುತ್ತೆ ನಿಮಗೆ. ಆ ಬ್ಯಾಲೆನ್ಸ್ ಏನ್ ಮಾಡಿ ಕ್ಯಾಶ್ ಅಂತ ನೀವು ಈ ರೀತಿನೂ ಬರ್ಬೋದು ಅಥವಾ ಈ ರೀತಿನೂ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಸೊ ದಿಸ್ ಇಸ್ can easily construct a balance sheet by using these values. First you need to find the individual values. But ಇಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ನೋಡ್ಕೊಂಡು ನೀವು ಇಂಡಿವಿಜುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಐ ಹೋಪ್ ದಿಸ್ ಅಂಡರ್ಸ್ಟೂಡ್ ಅನ್ಕೋತೀನಿ. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ನಿಮ್ಗೆ ಈಸಿ ಆಗುತ್ತೆ. ಕಾಪಿ ದಿಸ್. Let us see the another question here, student. ಸರ್ ಎಲ್ಲ ಬ್ಯಾಲೆನ್ಸ್ ಶೀಟ್ ಮಾಡಿಸ್ತಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ನಾರ್ಮಲಿ ಕೇಳೋದಿಲ್ಲ. ಸೊ ಬ್ಯಾಲೆನ್ಸ್ ಶೀಟ್ನ ನೋಡೋಣ. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ 3 ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ, ಲಿಕ್ವಿಡ್ ರೇಷಿಯೋ, ನೆಟ್ ವರ್ಕಿಂಗ್ ಕ್ಯಾಪಿಟಲ್, ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ಆನ್ ಕಾಸ್ಟ್ ಆಫ್ ಸೇಲ್ಸ್, ಫಿಕ್ಸ್ಡ್ ಅಸೆಟ್ಸ್ ಟು ನೆಟ್ ವರ್ತ್, ರಿಸರ್ವ್ಸ್ ಆನ್ ಸರ್ಪ್ಲಸ್, ಸೆಕ್ಯೂರ್ಡ್ ಲೋನ್. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಫಸ್ಟ್ ಬರ್ಕೊಳ್ಳಿ ಇದನ್ನ. ಸೊ ಫಸ್ಟ್ ಆಸ್ ಇಟ್ ಈಸ್ ನಾವೇನ್ ಮಾಡೋಣ, ಏನು ಕೊಟ್ಟಿದ್ದಾನೆ ಆ ಇನ್ಫಾರ್ಮೇಶನ್ ನೋಡ್ತಾ ಬರೋಣ. ಇಲ್ಲಿ ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ ಸ್ಟೂಡೆಂಟ್. ಓಕೆ, ಕರೆಂಟ್ ರೇಷಿಯೋ ಅಂತಂದ್ರೆ ಏನು, ಕರೆಂಟ್ ಅಸೆಟ್ ಈಸ್ ಟು ಕರೆಂಟ್ ಲಯಬಿಲಿಟೀಸ್ ಅಂತ ಅದ್ರ ಮೀನಿಂಗ್. ಸೊ ಕರೆಂಟ್ ರೇಷಿಯೋ ಎಷ್ಟಂತೆ 2.5 ಕೊಟ್ಟಿದ್ದಾನೆ. ಓಕೆ, ಕರೆಂಟ್ ರೇಷಿಯೋ ಇಸ್ 2.5 ಕೊಟ್ಟಿದ್ದಾನೆ. ಸೊ 2.5 ಅಂತ ಹೇಳಿದ್ರೆ ನಾವು ಅದನ್ನ 2.5:1 ಅಂತ ಬರೀತೀವಿ. ಓಕೆ, ಕರೆಂಟ್ ರೇಷಿಯೋನ ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತಂದ್ರೆ 2.5:1 ಅಂತ ಬರ್ಕೋತೀವಿ. ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಫೈನಾನ್ಷಿಯಲ್ ರೇಷಿಯೋಸ್ ಬರೀಬೇಕಾದ್ರೆ ಈ ರೀತಿ ಬರೀಬೇಕು ಅಂತ. ಅದಕ್ಕೆ 2.5 ಟೈಮ್ಸ್ ಕರೆಂಟ್ ಅಸೆಟ್ಸ್ ಆಗುತ್ತೆ, 1 ಟೈಮ್ಸ್ ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಅದ್ರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ನಿಮಗೆ, ಲಿಕ್ವಿಡ್ ರೇಷಿಯೋ ಕೂಡ ಕೊಟ್ಟಿದ್ದಾನೆ. ಓಕೆ, ಲಿಕ್ವಿಡ್ ರೇಷಿಯೋ ಕೊಟ್ಟು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾನೆ. ಏನಿದೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್? ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಅದ್ರ ಮೀನಿಂಗ್. ಸೊ ಅಲ್ಲಿಗೆ ಕರೆಂಟ್ ಅಸೆಟ್ ಗೊತ್ತು ನಿಮಗೆ ಎಷ್ಟು 2.5, ಕರೆಂಟ್ ಲಯಬಿಲಿಟೀಸ್ ಎಷ್ಟು 1. ಅಲ್ಲಿಗೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ 1.5 ಆಗುತ್ತೆ ಸ್ಟೂಡೆಂಟ್ಸ್. ಈ 1.5 ರುಪೀಸ್ ಅಲ್ಲಿ ಎಷ್ಟಂತೆ 3 lakh. 1.5 ರುಪೀಸ್ ಅಲ್ಲಿ ಎಷ್ಟಂತೆ 3 lakh. ಗಾಟ್ ಇಟ್. ಸೊ 1.5 ಟೈಮ್ಸ್ ಎಷ್ಟು 3 lakh. ಅಲ್ಲಿಗೆ 2.5 ಟೈಮ್ಸ್ ಎಷ್ಟಾಗುತ್ತೆ, ಕ್ವಶನ್ ಮಾರ್ಕ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 lakh ಇಂಟು 2.5 ಡಿವೈಡೆಡ್ ಬೈ 1.5 2 ಆಗುತ್ತೆ. ನಿಮಗೆ ಕರೆಂಟ್ ಅಸೆಟ್ ಎಷ್ಟಾಗುತ್ತೆ 5 lakh ಆಗುತ್ತೆ. ಕರೆಂಟ್ ಅಸೆಟ್ ಎಷ್ಟು ಸ್ಟೂಡೆಂಟ್ಸ್ 5 lakh ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಗೊತ್ತು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾನೆ 3 lakh, ಕರೆಂಟ್ ಅಸೆಟ್ ಎಷ್ಟು 5 lakh, ಕರೆಂಟ್ ಲಯಬಿಲಿಟಿ ಗೊತ್ತಿಲ್ಲ ನಮಗೆ. ಕರೆಂಟ್ ಲಯಬಿಲಿಟಿ ಈ ಕಡೆ ತಗೊಂಡ ಅವಾಗ ಕರೆಂಟ್ ಅಸೆಟ್ ಏನಾಗುತ್ತೆ 5 lakh, ಇದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ ಮೈನಸ್. ಸೊ ಕರೆಂಟ್ ಲಯಬಿಲಿಟೀಸ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ 2 lakh. ಸೊ ಕರೆಂಟ್ ಅಸೆಟ್ 5 lakh, current liabilities 2 lakh, and liquid assets that is working capital is 3 lakh. Okay, so I hope ಇದು ಯಾವ ರೀತಿ ಬಂತು ಅಂತ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಓಕೆ, ಈಗ ನಾನು ಏನು ಮಾಡ್ತೀನಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ಕೋತೀನಿ. ಫಸ್ಟ್ ಕರೆಂಟ್ ಅಸೆಟ್ ಎಷ್ಟು 5 lakh, ಲಿಕ್ವಿಡ್ ಅಸೆಟ್ ಎಷ್ಟು 3 lakh. ಓಕೆ, ಸೊ ಲಿಕ್ವಿಡ್ ಅಸೆಟ್ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ? ಲಿಕ್ವಿಡ್ ಅಸೆಟ್ ನೋಡಿ 1.5 ಟೈಮ್ಸ್ ಅಂತ ಕೊಟ್ಟಿದ್ದಾನೆ ನನಗೆ. ಓಕೆ, ಸಾರಿ 5 lakh ಬರೆಯೋದು ಬೇಡ, ಎಕ್ಸ್ಕ್ಯೂಸ್ ಮೀ. ಸೊ ಸ್ಟಾಕ್ ಟರ್ನ್ ಓವರ್ ತಗೋತೀನಿ ಫಸ್ಟ್. ನಾವು ಫಸ್ಟ್ ಏನ್ ಮಾಡೋಣ, ಇನ್ವೆಂಟರಿಯನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಸ್ಟಾಕ್ ಟರ್ನ್ ಓವರ್ ಅಂತಂದ್ರೆ ಏನು? ಓಕೆ, ಫಸ್ಟ್ ನೋಡಿ ಇಲ್ಲಿ ಲಿಕ್ವಿಡ್ ಅಸೆಟ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಕರೆಂಟ್ ಅಸೆಟ್ ಇಸ್ ಈಕ್ವಲ್ ಟು
ಕರೆಂಟ್ ಅಸೆಟ್ ಮೈನಸ್ ಲಿಕ್ವಿಡ್ ಅಸೆಟ್ ಇಸ್ ಈಕ್ವಲ್ ಟು ಏನಾಗುತ್ತೆ ನಿಮಗೆ ಸ್ಟಾಕ್ ಬರುತ್ತೆ. ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಿಕ್ವಿಡ್ ಅಸೆಟ್ ನ ಲೆಸ್ ಮಾಡೋದು ನಿಮ್ಗೆ ಏನ್ ಬರುತ್ತೆ ಸ್ಟಾಕ್ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಸೊ ಕರೆಂಟ್ ಅಸೆಟ್ ಎಷ್ಟು 2.5, ಕರೆಂಟ್ ಲಿಕ್ವಿಡ್ ಅಸೆಟ್ ಎಷ್ಟು 1.5 ಇಸ್ ಈಕ್ವಲ್ ಟು ಏನಾಗುತ್ತೆ 1. ಸೊ ಅಲ್ಲಿ ಸ್ಟಾಕ್ ಎಷ್ಟಾಗುತ್ತೆ ನೋಡಿ, ಆಲ್ರೆಡಿ ನಮ್ಗೆ ಗೊತ್ತು 1 ಅಂತಂದ್ರೆ ಯಾವುದು ಕರೆಂಟ್ ಲಯಬಿಲಿಟೀಸ್. 1 ಪಾರ್ಟ್ ಎಷ್ಟಿದೆ 2 lakh. ಸೊ ಸ್ಟಾಕ್ ಎಷ್ಟಾಗುತ್ತೆ ನಿಮಗೆ 2 lakh ಆಗುತ್ತೆ. ಅಲ್ಲಿಗೆ ಲಿಕ್ವಿಡ್ ಅಸೆಟ್ ನಮಗೆ 3 lakh ಆಗುತ್ತೆ, ಸ್ಟಾಕ್ ಬಂದು 2 lakh ಆಗುತ್ತೆ. ಅಂದ್ರೆ 5 lakh rupees ನಮ್ಮ ಹತ್ರ ಕರೆಂಟ್ ಅಸೆಟ್ ಇದೆ, ಅದರಲ್ಲಿ 3 lakh ಏನಾಗುತ್ತೆ ನಮಗೆ ಲಿಕ್ವಿಡ್ ಅಸೆಟ್ ಆಗುತ್ತೆ, 2 lakh ಏನಾಗುತ್ತೆ ಸ್ಟಾಕ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಯು ಕ್ಯಾನ್ ಈಸಿಲಿ. ಸೊ 2.5 ಕರೆಂಟ್ ಅಸೆಟ್ ಕೂಡ ನಮಗೆ 5 lakh ಬಂದಿದೆ. ಕರೆಂಟ್ ಲಯಬಿಲಿಟೀಸ್ ನಮಗೆ ಇಲ್ಲೂ ಕೂಡ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು 1.5. ಸೊ ಡೈರೆಕ್ಟ್ ಆಗಿ ಬರ್ಕೊಳ್ಳಿ, ಇದೆ ತೊಂದರೆ ಇಲ್ಲ, 2 lakh 3 lakh ಅಂತ. ಓಕೆ, ಸೊ ಒನ್ಸ್ ಯು ಗಾಟ್ ದಿಸ್, ನೆಕ್ಸ್ಟ್ ಏನ್ ಮಾಡೋಣ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಹೋಗೋಣ. ಓಕೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಯಾಕೆ ಕೊಟ್ಟಿದ್ದಾನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಬಟ್ ಗ್ರಾಸ್ ಪ್ರಾಫಿಟ್ ಬೇಕಾ ನಮಗೆ ಅಂತ ನೋಡಿ, ಐ ಡೋಂಟ್ ಥಿಂಕ್ ಗ್ರಾಸ್ ಪ್ರಾಫಿಟ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಬರೋಣ. ಓಕೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಕಾಸ್ಟ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ಇನ್ವೆಂಟರಿ ಅಂತ. ಓಕೆ, ಕಾಸ್ಟ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ಇನ್ವೆಂಟರಿ ಅಂತ ಆಗುತ್ತೆ. ಸೊ ಇನ್ವೆಂಟರಿ ನಮ್ಗೆ ಗೊತ್ತಿದೆ ಆಲ್ರೆಡಿ, ಎಷ್ಟಿದೆ ಇನ್ವೆಂಟರಿ 2 lakh ಇದೆ. ಸೊ ಸ್ಟಾಕ್ ಟರ್ನ್ ಓವರ್ ಎಷ್ಟು ಟೈಮ್ಸ್ ಅಂತೆ 6 times. ಓಕೆ, 6 times ಕಾಸ್ಟ್ ಆಫ್ ಸೇಲ್ಸ್ ಗೊತ್ತಿಲ್ಲ ನಮಗೆ, ಡಿವೈಡೆಡ್ ಬೈ ಇನ್ವೆಂಟರಿ. ಸೊ ಅಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಏನಾಗುತ್ತೆ ನಿಮಗೆ ಮಲ್ಟಿಪ್ಲೈ ಮಾಡಿ 12 lakh rupees ಬರುತ್ತೆ. ಸರ್ ಯಾಕೆ ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಬಿಕಾಸ್ ಸಮ್ವೇರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಿಕ್ಸೆಡ್ ಅಸೆಟ್ಸ್ ಟು ಕಾಸ್ಟ್ ಆಫ್ ಸೇಲ್ಸ್ ಕೊಟ್ಟಿದ್ದಾರೆ. ಓಕೆ, ಫಿಕ್ಸೆಡ್ ಅಸೆಟ್ಸ್ ಟು 2 ಅಂತ ಯಾವಾಗ ಕೊಡ್ತಾರೆ ನೋಡಿ, ಫಿಕ್ಸೆಡ್ ಅಸೆಟ್ಸ್ ಟು ಕಾಸ್ಟ್ ಆಫ್ ಸೇಲ್ಸ್. ಅವಾಗ ಏನಾಗುತ್ತೆ ಫಿಕ್ಸೆಡ್ ಅಸೆಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಸೇಲ್ಸ್ ಆಗುತ್ತೆ. ಸೊ ಫಿಕ್ಸೆಡ್ ಅಸೆಟ್ಸ್ ಟು ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ 2 times. ಆನ್ಸರ್ 2 times. ಫಿಕ್ಸೆಡ್ ಅಸೆಟ್ ಗೊತ್ತಿಲ್ಲ ನಮಗೆ, ಕಾಸ್ಟ್ ಆಫ್ ಸೇಲ್ಸ್ ಗೊತ್ತು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 12 lakh ಬಂದಿದೆ ನಮಗೆ. ಸೊ ಅಲ್ಲಿಗೆ ಫಿಕ್ಸೆಡ್ ಅಸೆಟ್ ಎಷ್ಟಾಗುತ್ತೆ ಡಿವೈಡ್ ಮಾಡಬೇಕು. ಸೊ ಫಿಕ್ಸೆಡ್ ಅಸೆಟ್ ಇಸ್ ಈಕ್ವಲ್ ಟು ಏನಾಗುತ್ತೆ 12 lakh ಡಿವೈಡೆಡ್ ಬೈ 2 ಬರುತ್ತೆ ನಿಮಗೆ 6 lakh ಬರುತ್ತೆ ಫಿಕ್ಸೆಡ್ ಅಸೆಟ್. ಓಕೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಇಟ್ ಫಿಕ್ಸೆಡ್ ಅಸೆಟ್ 6 lakh. ಓಕೆ, ಸೊ ಒನ್ಸ್ ಯು ಗೆಟ್ ದಿಸ್, ನೆಕ್ಸ್ಟ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾನೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೊಟ್ಟಿದ್ದಾನೆ. ಡೈರೆಕ್ಟ್ ಅಂತ ತಗೊಳ್ಳಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಹೌ ಮಚ್ 2,50,000. ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ is also directly given. Loan, secured loan 1,50,000. Okay, so one more information is given, fixed assets to net worth ಅಂತ ಹೇಳಿದ್ರೆ. Okay, fixed assets to net worth. So net worth is equal to ಏನಾಗುತ್ತೆ, fixed assets ಎಷ್ಟಿದೆ 6 lakh ಇದೆ, ಅದರ 0.8 times ಜಾಸ್ತಿ ಇದೆ ಅಂತ. ಓಕೆ, ಸೊ ನಿಮಗೆ ಆನ್ಸರ್ ಬಂದು 7,50,000 ಬರುತ್ತೆ. ಸೊ ದಿಸ್ ವಿಲ್ ಕಮ್ ಟು 7,50,000. ನೆಟ್ ವರ್ತ್ ಅಂದ್ರೆ ಏನು, equity share plus reserves and surplus. Equity share plus reserves and surplus. Reserves and surplus already we know 2,50,000. So ಅಲ್ಲಿಗೆ 7,50,000 ಅಲ್ಲಿ 2,50,000 reserves and surplus ನ ತೆಗೆದ್ರೆ ನಿಮಗೆ ಸಿಗುತ್ತೆ 5 lakh ಸಿಗುತ್ತೆ. That is nothing but equity shares. Equity share capital. That is 5 lakh. So I hope 5 plus 4 9 lakh, and here 6 plus 5 11 lakh, sorry 11 lakh ಬರುತ್ತೆ ನಿಮ್ಗೆ ಟೋಟಲ್. ಸೊ ಇಲ್ಲಿ 9 lakh ಬರೋದಿಲ್ಲ, ಸೊ ಇನ್ನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ನಿಮಗೆ. ಓಕೆ, ಸೊ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ನಿಮ್ಗೆ ಇನ್ನು 2 lakh rupees ಬರುತ್ತೆ ಸ್ಟೂಡೆಂಟ್ಸ್. ಕರೆಂಟ್ ಲಯಬಿಲಿಟಿ ಎಲ್ಲರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ, ಕರೆಂಟ್ ಲಯಬಿಲಿಟೀಸ್ ಎಸ್ ಇಲ್ಲೇ ಇದೆಯಲ್ಲ, ಕರೆಂಟ್ ಲಯಬಿಲಿಟಿ ನಾವು ಬರ್ಕೊಂಡಿದ್ದೀವಿ, ಸಾರಿ ಇಲ್ಲಿ 2 lakh ಕರೆಂಟ್ ಲಯಬಿಲಿಟೀಸ್. ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರೋದಿಲ್ಲ, ನಾವು ಆಲ್ರೆಡಿ ಬರ್ಕೊಂಡಿರಲಿಲ್ಲ. ಕರೆಂಟ್ ಲಯಬಿಲಿಟೀಸ್ ಎಷ್ಟು 2 lakh. ಸೊ ಟೋಟಲ್ ಎಷ್ಟಾಗುತ್ತೆ ನಿಮಗೆ 11 lakh ಬರುತ್ತೆ. ಈ ರೀತಿಯಾಗಿ ನಿಮ್ಗೆ ಏನು ಮಾಡ್ತಾನೆ 10 marks ಅಥವಾ 12 marksಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್.
ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ನ ಅವನೇ ಕೊಡ್ತಾನೆ, ಬರೀ ಜಸ್ಟ್ ಫಾರ್ಮುಲಾಸ್ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂತ ನಾವು ಮುಂದೆ ನೋಡೋಣ. ಪ್ಲೀಸ್ ಕಾಪಿ ದಿಸ್. Okay, now you can see the first question here, students. So really, I've displayed there, so I will read it here. So the following is the summarized profit and loss account of Progress Limited for the year ended 31st/3/2003. Profit and loss is first one. Profit and loss ಕೊಟ್ಟಿದ್ದಾನೆ, ನೋಡಬಹುದು. ಟು ಓಪನಿಂಗ್ ಸ್ಟಾಕ್, ಪರ್ಚೇಸು, ಡೈರೆಕ್ಟ್ ಎಕ್ಸ್ಪೆನ್ಸ್, ಗ್ರಾಸ್ ಪ್ರಾಫಿಟ್, ಇವೆಲ್ಲ ಟ್ರೇಡಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಬರೋದು ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗು, ಫೈನಾನ್ಸ್ ಎಲ್ಲ ಪ್ರಾಫಿಟ್ ಅಂಡ್ ಲಾಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಓವರ್ ಆಲ್ ಅದನ್ನ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ದೀವಿ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್, ಲ್ಯಾಬ್, ಅಸೆಟ್ ಸೈಡ್. ನೀವೇನ್ ಮಾಡಬೇಕು, ಫಸ್ಟ್ rearrange the above statement in a suitable form for proper analysis and calculate the following ratios. So always remember, so before going to the calculations, so suppose if this is the type of problems, ಇದು ನೀವು ಡಿಗ್ರಿ ಡೇಸಲ್ಲಿ ಮಾಡಿರ್ತೀರ. ಸೊ ನಿಮ್ಮ ಡಿಗ್ರಿ ಡೇಸಲ್ಲಿ ರೇಷನ್ ಅಸೆಸ್ಮೆಂಟ್ ಮಾಡಿದ್ರೆ ಈ ರೀತಿ ಮಾಡಿರ್ತೀರ. ಫಸ್ಟ್ ಏನ್ ಮಾಡ್ತೀರಾ, ರೀಅರೇಂಜ್ ಮಾಡ್ಕೊತೀರಾ. ಅಲ್ಲಿ ಕೊಟ್ಟಿರೋದನ್ನ ರೀಅರೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ. ದಟ್ಸ್ ಹೌ ಯು ವಿಲ್ ಡೂ, ರೈಟ್? ಸೊ ಇಲ್ಲೂ ಅಷ್ಟೇ. ಸೊ ಬ್ಯಾಲೆನ್ಸ್ ಶೀಟ್ ನ ಏನು ರೀಅರೇಂಜ್ ಮಾಡ್ಕೊಡೋದು ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಮಾಡೋಣ. ಸೊ ರೀಅರೇಂಜ್ ಕೂಡ ಮಾಡ್ಕೋಬಹುದು, ಮಾಡಿದ್ರೆ ಕೂಡ ಮಾಡ್ಬೋದು. ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಮೆನ್ಷನ್ ಮಾಡಿದ್ದೇನೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರೀಅರೇಂಜ್ ಮಾಡ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಓಕೆ, ರೀಅರೇಂಜ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಸೊ ಇಲ್ಲಿ ಫಸ್ಟ್ ನಾನು ಐ ವಿಲ್ ಆಲ್ವೇಸ್ ಟೇಕ್ ಸೇಲ್ಸ್, ಸೇಲ್ಸ್ ಲಾಸ್ಟ್ ಅಟ್ ದ ಎಂಡ್ ಡಿಲೀಟ್ ಮಾಡಿ ನೀವು ರುಪೀಸ್ ಅಂತ. ಸೊ ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ, ಇಟ್ ಈಸ್ 17 lakh. ಇಟ್ ಈಸ್ 17 lakh. ನೆಕ್ಸ್ಟ್, ಓಕೆ, ಸೊ ಇದರಿಂದ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ, COGS ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್, ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. COGS ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ and if there any direct expenses, then deduct closing stock. Okay, suppose in this problem you will note opening stock is put in 1,99,000, closing stock, sorry, purchases is put in 10,90,500, direct expenses is 28,500. So if you add all this, you will get 13,18,000. This is not cost of goods sold. These are like cost of goods sold. ಇದನ್ನ ಏನು ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕು. So closing stock is 2,98,000. So if you deduct from 13,18,000, you will get 10,20,000. So this 10,20,000 is nothing but COGS. This is how we need to calculate, students. Okay, so ಇದನ್ನ ನಾವು COGS ಅಂತ ಹೇಳ್ತೀವಿ. ಇದು ಫಾರ್ಮುಲಾಗೆ ತುಂಬಾ ಇಂಪಾರ್ಟೆಂಟ್, ಬರುತ್ತೆ ನಿಮಗೆ, ಅವಾಗ ಹೇಳ್ಕೊಡ್ತೀನಿ ನಾನು. ಸೊ ಇಫ್ ಯು ಡಿಡಕ್ಟ್ ಫ್ರಮ್ ದಿಸ್ ವ್ಯಾಲ್ಯೂಸ್ ಯು ವಿಲ್ ಗೆಟ್ 6,80,000. ದಿಸ್ ಇಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಫಿಟ್. ಇನ್ನೇನು ಹೇಳ್ತೀವಿ, ಗ್ರಾಸ್ ಪ್ರಾಫಿಟ್. ನೋಡಿ ನಿಮಗೆ ಗ್ರಾಸ್ ಪ್ರಾಫಿಟ್ ಅಲ್ಲೂ ಕೂಡ 6,80,000 ಬಂದಿದೆ, ಬಟ್ ಅಲ್ಲಿ COGS ಕೊಟ್ಟಿಲ್ಲ ನಿಮಗೆ. ಆ ಫಾರ್ಮೆಟ್ ಅಲ್ಲಿ COGS ಕೊಟ್ಟಿಲ್ಲ, ನಾವು ಇಲ್ಲಿ ಕ್ಯಾಲ್ಕುಲೇಟ್ ನಾವೇ ಮಾಡ್ತೀವಿ. ಓಕೆ, this is the reason we should calculate, we should rearrange ಈ ಪರ್ಪಸ್ ಗೆ ಮಾಡಬೇಕು ನಾವು. ಓಕೆ, ಸೊ ನೆಕ್ಸ್ಟ್ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಸೊ ಫಸ್ಟ್ ಒನ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ದಟ್ ಈಸ್ 3 lakh, and selling expenses 60,000, finance expenses 30,000. So all these three combination, this is nothing but operating expenses. This 3,90,000 is nothing but operating expenses. If you deduct, you will get operating profit. Then deduct ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಓಕೆ,
ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಆ್ಯಡ್ ನಾನ್ ಆಪರೇಟಿಂಗ್ ಫಾರ್ ಇನ್ಕಮ್ ಅಂತೀವಿ. ಅದು ನಿಮಗೆ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ ನೋಡಿ, ಯಾವ್ಯಾವ್ದಿದೆ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ and profit on sales, that is 6,000, 12,000, this is nothing but 18,000. Okay, so ಇಲ್ಲೇ ಡೈರೆಕ್ಟ್ ಮಾಡ್ಕೊಳ್ಳಿ, ನೀವು ಡೈರೆಕ್ಟ್ ಬರೆಯೋದು ಬೇಡ. ಪ್ಲಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅದು ನಿಮಗೆ ಲಾಸ್ ಆನ್ ಸೇಲ್ ಆಫ್ ಫೈರ್ ಅಂತ ಇರುತ್ತೆ. ಸೊ ಎಷ್ಟಿದೆ ಅದು 8,000. ಸೊ ಡಿಡಕ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ 10,000. ಸೊ ಫೈನಲಿ ನಿಮಗೆ ಏನು ಬರುತ್ತೆ, 3 lakh ಬರುತ್ತೆ. ಆ 3 lakh is nothing but net profit. That's what you got it in the profit and loss account in the regular form. So here also you should get the same value, but the thing is you need to calculate the value of COGS, you need to calculate the value of operating expenses. That is the reason ನಾವೇನು ಮಾಡ್ತೀವಿ, rearrangement ಅನ್ನ ಮಾಡ್ತೀವಿ. ಫಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಸೊಲ್ಯೂಷನ್ಸ್ ಮಾಡ್ತಾ ಬರೋಣ. ಸೊ ರೇಷಿಯೋಸ್ ಯಾವ್ಯಾವ ಕೊಟ್ಟಿದ್ದಾರೆ ಅಂದ್ರೆ ಸೊಲ್ಯೂಷನ್ ಮಾಡ್ತಾ ಬರೋಣ. ಫಸ್ಟ್ ಯು ಕಾಪಿ ದಿಸ್. Now we will move on to the ಫಾರ್ಮುಲಾಸ್. ಏನೇನು ಕೇಳಿದ್ರೆ ನೋಡ್ತಾ ಮಾಡೋಣ ಒನ್ ಬೈ ಒನ್. ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ಗೆ ರಿಲೇಟೆಡ್ ಇರ್ತಕ್ಕಂಥ ಫಾರ್ಮುಲಾಸ್ನ ಮಾತ್ರ ನೋಡೋಣ. ಓಕೆ, ಓನ್ಲಿ ವಿ ವಿಲ್ ಸಿ ದ ಫಾರ್ಮುಲಾಸ್ ವಿಚ್ ಇಸ್ ರಿಲೇಟೆಡ್ ಟು ದಿ ಪ್ರಾಫಿಟ್ ಅಂಡ್ ಲಾಸ್. ಫಸ್ಟ್ ಒನ್ ಏನಿದೆ, ಗ್ರಾಸ್ ಪ್ರಾಫಿಟ್. So gross profit ratio means what? Gross profit divided by net sales into 100. Sir, why you call it as net sales, sir? Suppose sales return is given, then you need to deduct sales return from sales, then it will become net sales. Otherwise you take sales as directly. Okay, net sales anta barkododin beda, direct agi sales anta barkodi. So ee problem li gross profit ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಎಷ್ಟು ಬಂದಿದೆ, 6,80,000 divided by 17 lakh into 100. So you will get 40 crores. Okay, that is gross profit. Next, second one, net profit or operating profit. Operating profit. So operating profit ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಅಥವಾ ಇನ್ನೊಂದು ಇಲ್ಲ ಅಂತ ಹೇಳಿದ್ರೆ ನೀವು ಆಪರೇಟಿಂಗ್ ರೇಷಿಯೋ ಅಷ್ಟೇ. ನೀವು ಆಪರೇಟಿಂಗ್ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ನೀವು ಫಾರ್ಮೇಟ್ ಬರ್ಕೊಂಡಿದ್ದೀರಾ. ಸೊ ಎಷ್ಟು ಬಂದಿದೆ, 10,20,000. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಸ್ 3,90,000 divided by 17 lakh into 100. So you will get 82.90%. So see, calculation is very easy. So it's nothing but you should remember the formula. So remembering the formula ನಾನು ಏನು ಹೇಳ್ಕೊಟ್ಟಿದ್ದೀನಿ. So already I have given, right? So how to remember. Next, third one, operating expense ratio. Okay, expense ratio. So operating expense ratio is operating expense divided by net sales into 100. ಇಲ್ಲಿ ಇದೆ ನೋಡಿ operating expenses, 3,90,000 divided by 17 lakh into 100. So we will get 22.9%. Next, ಇನ್ನೇನು ಕೇಳಿದ್ದಾನೆ, operating profit ratio. Okay, operating profit ratio. This is operating ratio. Okay, so operating profit divided by sales ಅಥವಾ net sales into 100. So operating profit already calculated. How much? It is 2,90,000 divided by 17 lakh into 100. So you will get 17.05%. Next, ratio is net profit ratio. Net profit ratio. Net profit divided by net sales into 100. Net profit is 3 lakh. Net sales is 17 lakh into 100. So 17.64. You can easily get it. These are the ratios related to the profit and loss account. Okay, these two ratios ಯಾವುದು ರಿಲೇಟೆಡ್,
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲಿದೆ ಸರ್. ಹಾಗಿದ್ರೆ ಈಗ ನೆಕ್ಸ್ಟ್ ಏನ್ ಮಾಡೋಣ, ಬ್ಯಾಲೆನ್ಸ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಕೂಡ ಫಾರ್ಮುಲಾಸ್ ಇದೆ ಕೆಲವೊಂದಷ್ಟು. ಓಕೆ, ಸೊ ಅದನ್ನು ಕೂಡ ನಾವೇನ್ ಮಾಡೋಣ, ಈಗ ನೋಡ್ತಾ ಬರೋಣ. ಫಸ್ಟ್ ಯು ಕಾಪಿ ದಿಸ್. Okay. Okay, so now combination of P&L account and net profit balance sheet ಎರಡೂ ಕೂಡ ಕೇಳಿದ್ದಾರೆ ನೋಡಿ. ಅಂದ್ರೆ ಫಸ್ಟ್ ಒನ್ ಏನು ಹೇಳಿದಾನೆ, ರಿಟರ್ನ್ ಆನ್ ಟೋಟಲ್ ರಿಸೋರ್ಸಸ್. ಓಕೆ, ರಿಟರ್ನ್ ಆನ್ ಟೋಟಲ್ ರಿಸೋರ್ಸ್ ರೇಷಿಯೋ ಅಂತ ಹೇಳಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ಬೈ ಟೋಟಲ್ ಅಸೆಟ್ಸ್ ಅಂತ. ಟೋಟಲ್ ಅಸೆಟ್ಸ್, ನೆಟ್ ಪ್ರಾಫಿಟ್ ಇಸ್ 3 lakh. ಟೋಟಲ್ ಅಸೆಟ್ಸ್ ನೀವು ಅಸೆಟ್ ಕಾಲಮ್ ನೋಡಿ, ಟೋಟಲ್ ಎಷ್ಟಿದೆ, 11,60,000 into 100. So you will get 25.86. Next, return on capital employed, ROCE ಅಂತ ಹೇಳ್ತೀವಿ. In short ROCE ಅಂತ ಹೇಳ್ತೀವಿ. So ROCE ನು ಅಷ್ಟೇ, ನೆಟ್ ಪ್ರಾಫಿಟ್ divided by ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100. ಸರ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಯಾವ್ಯಾವುದು ಸರ್? ಈ ಪ್ರಾಬ್ಲಮ್ ಅಲ್ಲಿ ನೀವು ನೋಡ್ಬೋದು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳಿದ್ರೆ ಒಂದು ಶೇರ್ ಕ್ಯಾಪಿಟಲ್ ಕೊಟ್ಟಿದೆ, ಎಷ್ಟು, 4 lakh. ನೆಕ್ಸ್ಟ್ ರಿಸರ್ವ್ಸ್ ಕೊಟ್ಟಿದ್ದಾರೆ 1,80,000. and profit and loss account is given. Profit and loss account is given, that is 2,80,000. So capital employed ಅಂತ ಹೇಳಿದ್ರೆ ನಿಮಗೆ ಈ ಮೂರು ಬರುತ್ತೆ. ಸೊ ಮೂರು ಎಷ್ಟಾಗುತ್ತೆ, 8,60,000 ಆಗುತ್ತೆ. ಸೊ ನೆಟ್ ಪ್ರಾಫಿಟ್ ಇಸ್ 3 lakh divided by 8,60,000 into 100. So you will get 34.88%. So ನೋಡಿ, ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ನೀವೇ ಮಾಡ್ಕೋಬೇಕಾಗುತ್ತೆ. ರೇಷಿಯೋ ಅನಾಲಿಸಿಸ್ ಅಂದ್ರೆ ಎಷ್ಟು, ಯು ನೀಡ್ ಟು ಕ್ಯಾಲ್ಕುಲೇಟ್ ಆನ್ ಯುವರ್ ಸೆಲ್ಫ್ಸ್. ನೆಕ್ಸ್ಟ್ EPS, ಅರ್ನಿಂಗ್ ಪರ್ ಶೇರ್ ರೇಷಿಯೋ ಅಂದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇರುತ್ತೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ, 3 lakh rupees ಬರುತ್ತೆ. ಪರ್ ಶೇರ್ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ನೋಡಿ. ನಿಮ್ಮಲ್ಲಿ ಈಕ್ವಿಟಿ ಶೇರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 4,000 ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳಿದ್ದಾರೆ. 4,000 ಶೇರ್ಸ್ ಅಂದ್ರೆ ಡಿವೈಡೆಡ್ ಬೈ ಏನಾಗುತ್ತೆ, 4,000 ಆಗುತ್ತೆ. ಸೊ ಅಲ್ಲಿಗೆ ಪರ್ ಶೇರ್ ಎಷ್ಟು ಸಿಗುತ್ತೆ, ₹75 ಪರ್ ಶೇರ್. ಇಟ್ಸ್ ನಾಟ್ ಇಂಟು ಇದಕ್ಕೆ ನೀವು ಪರ್ಸೆಂಟೇಜ್ ಬಂದಿದ್ದೀನಿ, ಇಲ್ಲೇನು ಬರೀಬೇಕು, 1 ಶೇರ್ಗೆ ಎಷ್ಟು ಬರುತ್ತೆ, 75 ಪರ್ ಶೇರ್. ನೆಕ್ಸ್ಟ್ ನೋಡಿ, ನಾನು ಎಲ್ಲಾ ಅಡ್ಜಸ್ಟ್ಮೆಂಟ್ ಒಂದೇ ಪ್ರಾಬ್ಲಮ್ ಅಲ್ಲಿ ಮಾಡಿಸ್ತಾ ಇದ್ದೀನಿ, ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ, ಇದು ಈಸಿ ಆಗಿದೆ. ಸೊ ಹಿಯರ್ ಕಮ್ಸ್, ಓಕೆ, ಫಸ್ಟ್ ಯು ಕಾಪಿ ದಿಸ್. I will do these two ratios. Current ratio. ಏನು ಕರೆಂಟ್ ರೇಷಿಯೋ ಅಂದ್ರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ ಎಷ್ಟಿದೆ ನೋಡಿ, ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ನಿಮಗೆ ಯಾವ್ಯಾವ್ದಿದೆ, ಸ್ಟಾಕ್, ಸನ್ರಿ ಡೆಟಾಸ್, ಕ್ಯಾಶ್. ಸ್ಟಾಕು, ಸನ್ರಿ ಡೆಟಾಸ್, ಕ್ಯಾಶ್. ಸ್ಟಾಕ್ ಪ್ಲಸ್ ಸನ್ರಿ ಡೆಟಾಸ್ ಪ್ಲಸ್ ಕ್ಯಾಶ್, ಮೂರು ಸೇರಿದ್ರೆ ನಿಮ್ಗೆ ಏನಾಗುತ್ತೆ, ಕರೆಂಟ್ ಅಸೆಟ್ ಆಗುತ್ತೆ. ಅಲ್ಲಿ ಕೊಟ್ಟಿಲ್ಲ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ನೀವೇ ಅದನ್ನು ತಿಳ್ಕೋಬೇಕು. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಐಟಮ್ ಅಂಡರು ಯಾವ ಐಟಮ್ಸ್ ಬರುತ್ತೆ ಅಂತ ಯು ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಬ್ಯಾಲೆನ್ಸ್ ಶೀಟ್ ಐಟಮ್ಸ್, ಬಿಕಾಸ್ ನೀವು ಆಲ್ರೆಡಿ ಡಿಗ್ರಿ ಮಾಡಿರ್ತೀರ, ಐ ಕಾಂಟ್ ಎಕ್ಸ್ಪ್ಲೇನ್ ಈಚ್ ಅಂಡ್ ಎವ್ರಿಥಿಂಗ್. ಓಕೆ, ಸೊ ಕರೆಂಟ್ ಅಸೆಟ್ ಎಷ್ಟು ಬರುತ್ತೆ, 5 lakh ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಎಷ್ಟಿದೆ, 1 lakh ಇದೆ. 5:1. ಸೊ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದೆ ನಿಮಗೆ, ಕರೆಂಟ್ ಅಸೆಟ್ ಕರೆಂಟ್ ರೇಷಿಯೋ ಬಂದರೆ 1 ಆಗ್ಬೇಕು. ಅದೇ ರೀತಿ ಲಿಕ್ವಿಡ್ ರೇಷಿಯೋ ಅಂತ ಕೊಟ್ಟಿದ್ದಾರೆ, ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸರ್ ಏನು ಸರ್ ಲಿಕ್ವಿಡ್ ಅಸೆಟ್? ಲಿಕ್ವಿಡ್ ಅಸೆಟ್ ಅಂತ ಹೇಳಿದ್ರೆ ಸ್ಟಾಕ್ ಬರೋದಿಲ್ಲ, ಸ್ಟಾಕ್ ಲೆಸ್ ಮಾಡ್ಕೋಬೇಕು. ಸೊ ಈಗ 5 lakh ಅಲ್ಲಿ ಸ್ಟಾಕ್ ಎಷ್ಟಿದೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 2,98,000. 5 lakh ಅಲ್ಲಿ 2,98,000 ತೆಗೆದ್ರೆ ಎಷ್ಟಾಗುತ್ತೆ, 2,02,000 ಬರುತ್ತೆ. 2,02,000 divided by
1 lakh. So 2 point liquid liability. Liability is 1 lakh. 2.02 is to 1. Okay, please copy this. Okay, students. So next ನೋಡ್ಬೋದು ನೀವು ಯಾವ ರೇಷಿಯೋ ಇದೆ, ಡೆಪ್ಟ್ ಈಕ್ವಿಟಿ ರೇಷಿಯೋ ಇದೆ. ಡೆಪ್ಟ್ ಈಕ್ವಿಟಿ ರೇಷಿಯೋ. ಡೆಪ್ಟ್ ಈಕ್ವಿಟಿ ರೇಷಿಯೋ ಮೀನ್ಸ್ ಲಾಂಗ್ ಟರ್ಮ್ ಡೆಪ್ಟ್ divided by shareholders fund. Equity shareholders funds. Formulas ನೀವೇ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ. ಸೊ ಲಾಂಗ್ ಟರ್ಮ್ ಡೆಪ್ಟ್ ಅಂತ ಹೇಳ್ತೀವಿ. ಲಾಂಗ್ ಟರ್ಮ್ ಡೆಪ್ಟ್ ಮೀನ್ಸ್ ವಾಟ್? ಡಿಬೆಂಚರ್ಸ್, ಲೋನ್ಸ್, ಇದೆಲ್ಲ ನಾವು ಲಾಂಗ್ ಟರ್ಮ್ ಡೆಪ್ಟ್ ಅಂತ ಹೇಳ್ತೀವಿ. ಸೊ ಯಾವ್ಯಾವ್ದಿದೆ ಇಲ್ಲಿ? ಡಿಬೆಂಚರ್ ಒಂದೇ ಇರೋದು. ಎಷ್ಟಿದೆ? 2 lakh ಇದೆ. ಶೇರ್ ಹೋಲ್ಡರ್ಸ್ ಫಂಡ್ ಆಲ್ರೆಡಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಈಕ್ವಿಟಿ ಶೇರ್ ಪ್ಲಸ್ ರಿಸರ್ವ್ಸ್ ಪ್ಲಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಈ ಮೂರು ಸೇರಿದ್ರೆ ಏನಾಗುತ್ತೆ? ಶೇರ್ ಹೋಲ್ಡರ್ಸ್ ಫಂಡ್. ದಟ್ ಈಸ್ 8,60,000. So if we divide, it will come to 0.23 ಬರುತ್ತೆ. ನೀವೇನ್ ಮಾಡಿ? ಇಷ್ಟು 1 ಅಂತ ಬರುತ್ತೆ. ನೆಕ್ಸ್ಟ್ ಪ್ರೊಪ್ರೈಟರಿ ರೇಷಿಯೋ. ನೋಡಿ, ಇಷ್ಟು ರೇಷಿಯೋಸ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯು ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ಇದನ್ನ ಬಯಾಟ್ ಮಾಡ್ಕೊಳ್ಳಿ. ಏನು ಬೇಡ. ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಶೇರ್ ಹೋಲ್ಡರ್ಸ್ ಫಂಡ್ 8,60,000 divided by total assets, that is 11,60,000. So this will come to 0.74 is to 1. Next, solvency ratio. Solvency ratio. Outsiders liability divided by total assets into 100 month. Solvency ratio. Outsiders liability. ಔಟ್ಸೈಡರ್ಸ್ ಬೇರೆ ಕಡೆ ಲೋನ್ ತಗೊಂಡಿದ್ದೀರಾ? ಹೌದು. ಇಲ್ಲಿ ಡಿಬೆಂಚರ್ಸ್ ತಗೊಂಡಿದ್ದೀರಾ, ಹಾಗೂ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ, ಕರೆಂಟ್ ಲಯಬಿಲಿಟೀಸ್. ಯಾವ್ಯಾವ ಸಾಲ ಇದೆ? ಎಲ್ಲ ಸಾಲ ಎಷ್ಟಾಗುತ್ತೆ? 3 lakh ಆಗುತ್ತೆ. ಅಂದ್ರೆ 2 lakh plus 40,000 plus 60,000, ಮೂರು ಸೇರಿ ಎಷ್ಟಾಗುತ್ತೆ? 3 lakh ಆಗುತ್ತೆ. ಡಿವೈಡೆಡ್ ಬೈ 11,60,000. ಸೊ ಯು ವಿಲ್ ಗೆಟ್ 25.86%. ಓಕೆ, so next comes the stock turnover ratio. Stock turnover ratio. So stock turnover ಅಂತ ಹೇಳಿದ್ರೆ COGS, cost of goods sold, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಆಲ್ರೆಡಿ, divided by average inventory. So what is average inventory? Opening stock plus closing stock divided by 2. ಅದನ್ನ ನಾವು average inventory ಅಂತ ಹೇಳ್ತೀವಿ. Opening stock ಎಷ್ಟಿದೆ? You can see there, opening stock is 1,99,000 and closing stock is 2,98,000. 1,99,000 plus 2,98,000 divided by 2. So you will get 2,48,500. 2,48,500. So now cost of goods sold you already calculated, that is 10,20,000 divided by 2,48,500. So you get 4.1. ಇದನ್ನ ಏನಂತ ಬರೀಬೇಕು? ಟೈಮ್ಸ್ ಅಂತ ಬರೀಬೇಕು. ಟರ್ನ್ಓವರ್ ರೇಷಿಯೋಸ್ ನ ಏನಂತ ಬರೀಬೇಕು? ಯಾವಾಗಲೂ ಟೈಮ್ಸ್ ಅಂತ ಬರೀಬೇಕು. ಓಕೆ, ಹಾಗಿದ್ರೆ ನೆಕ್ಸ್ಟ್ ರೇಷಿಯೋ ಯಾವುದು? ಫಿಕ್ಸೆಡ್ ಅಸೆಟ್ ಟರ್ನ್ಓವರ್ ರೇಷಿಯೋ. ಸೇಲ್ಸ್ divided by fixed assets. Sales is 17 lakh, fixed asset is 6,60,000. Fixed asset ಯಾವ್ಯಾವ ಕೊಟ್ಟಿದ್ದಾನೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮಿಷನರಿ ಎರಡನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಡಿವೈಡ್ ಮಾಡೋದಕ್ಕೆ 2.5 ಬರುತ್ತೆ. ಅದನ್ನ ಏನು ಬರ್ತೀರಾ? ಟೈಮ್ಸ್ ಅಂತ ಬರ್ತೀರಾ. ವೈ? ಬಿಕಾಸ್ ಇಟ್ಸ್ ಎ ಟರ್ನ್ ಓವರ್ ರೇಷಿಯೋ. ಸೊ ಈ ರೀತಿಯಾಗಿ ನೀವು ಸೊಲ್ಯೂಷನ್ಸ್ ನ ಮಾಡಬೇಕಾಗುತ್ತೆ. ಸೊ ಇವಿಷ್ಟು ರೇಷಿಯೋ ಅನಾಲಿಸಿಸ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಇನ್ನೂ ಕೂಡ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ mokshica@gmail.com ನೀವು ಇಮೇಲ್ ಅನ್ನು ಕೂಡ ಕಳಿಸಬಹುದು.
ಸೊ ಆದಷ್ಟು ನಾನು ಕ್ವಶನ್ ಪೇಪರ್ಸ್ ಪ್ರಾಬ್ಲಮ್ಸ್ನ ಸಾಲ್ಯೂಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ದಟ್ಸ್ ಇಟ್. ಸೊ ಇನ್ನೂ ಯಾವ್ದಾದ್ರು ಟಾಪಿಕ್ಸ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.